ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ತೆ. ಇಗ್ನೈಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವಾಯ್ಸ್ ಕ್ಲಿಯರ್ ಇದೆ. ಕಮೆಂಟ್ ಬಾಕ್ಸಲ್ಲಿ ಒಂದು ಎಸ್ ಅಂತ ಒಂದು ಕಮೆಂಟನ್ನು ಹಾಕಿಸಿ. ರೈಟ್, ಎಸ್ ಅಂತ ಒಂದು ಕಮೆಂಟನ್ನು ಹಾಕಿ ವಾಯ್ಸ್ ಕ್ಲಿಯರ್ ಇದ್ದರೆ. ವಾಯ್ಸ್ ಕ್ಲಿಯರ್ ಇದೆ ಅಲ್ವಾ? ಅರ್ಥಶಾಸ್ತ್ರ ವಿಷಯವನ್ನು ನಾವು ಅಧ್ಯಯನ ಮಾಡ್ತಾ ಇದ್ವಿ. ಸೊ ಅದರದ್ದು ಮುಂದುವರಿದ ಭಾಗವನ್ನು ಇವತ್ತು ನಾವು ನೋಡೋಣ. ರೈಟ್, ವಾಯ್ಸ್ ಕ್ಲಿಯರ್ ಇದೆ ಅಲ್ವಾ? ಎಲ್ಲರಿಗೂ ನಮಸ್ತೆ. ಅರ್ಥಶಾಸ್ತ್ರದ ಮುಂದುವರಿದ ಭಾಗ ಇವತ್ತು. ಸೊ 3 ವಿಡಿಯೋಗಳನ್ನು ನಾವು ಆಲ್ರೆಡಿ ನೋಡಿದ್ವಿ. ಇದು ನಮ್ಮದು 4ನೇ ವಿಡಿಯೋ. ಸೊ ಇಂಪಾರ್ಟೆಂಟು ಅಧ್ಯಾಯಗಳನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ರೈಟ್, ಲೆಟ್ಸ್ ಬಿಗಿನ್ ದೆನ್. ಇವತ್ತು ರಾಷ್ಟ್ರೀಯ ಆದಾಯ ಅಂತಂದರೆ ಏನು, ಆಮೇಲೆ ಅದರ ಪರಿಕಲ್ಪನೆಗಳೇನಿದ್ದಾವೆ, ಎಕ್ಸಾಮ್ಸ್ನಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ ರಾಷ್ಟ್ರೀಯ ಆದಾಯದ ಮೇಲೆ ಅನ್ನೋದನ್ನು ಕುರಿತು ಅಧ್ಯಯನ ಮಾಡೋಣ. ಸೊ ಕಳೆದ ತರಗತಿಯಲ್ಲಿ ನಾವು ಏನು ಅಧ್ಯಯನ ಮಾಡಿದ್ದೇನೆ ಜಸ್ಟ್ ಒಂದು ಗ್ಲಾನ್ಸ್ ಮಾಡ್ಕೊಂಡು ಮುಂದೆ ಹೋಗೋಣ. ರೈಟ್, ಸೊ ಕಳೆದ ತರಗತಿಯಲ್ಲಿ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ನಾವು ಅಧ್ಯಯನ ಮಾಡ್ತಿದ್ವಿ. ವಿಶೇಷವಾಗಿ ಅಗ್ರಿಗೇಟ್ ಡಿಮ್ಯಾಂಡ್ ಅಂತಂದರೆ ಏನು, ಯಾವ ಸಂದರ್ಭದಲ್ಲಿ ಇರುತ್ತೆ, ಅಗ್ರಿಗೇಟ್ ಡಿಮ್ಯಾಂಡ್ನಲ್ಲಿ ಯಾವ ಘಟಕಗಳು ಬರ್ತವೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಅದಾದಮೇಲೆ ಫಿಸ್ಕಲ್ ಪಾಲಿಸಿ ಅಂದರೆ ಏನು, ಅದನ್ನು ಯಾರು ಜಾರಿಗೆ ತರ್ತಾರೆ, ವಿತ್ತೀಯ ನೀತಿ ಅಂದರೆ ಏನು, ಅದೇ ರೀತಿ ಸಂಬಂಧಪಟ್ಟ ಇದರಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ವಿತ್ತೀಯ ನೀತಿಯಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ. ಫಸ್ಟ್ ಒಂದು ನ್ಯೂಟ್ರಲ್ಲು, ಎಕ್ಸ್ಪಾನ್ಷನರಿ, ಕಾಂಟ್ರಾಡಿಕ್ಷನರಿ ಎಲ್ಲನೂ ಕೂಡ ಎಕ್ಸಾಮ್ಸ್ಗೆ ಕೇಳಿದ್ದಾನೆ. ಸ್ಪೆಷಲಿ ಎಕ್ಸ್ಪಾನ್ಷನರಿ ಮತ್ತು ಕಾಂಟ್ರಾಡಿಕ್ಷನರಿಯನ್ನು ಮತ್ತೆ ಎಕ್ಸಾಮ್ಗೆ ಕೇಳ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಫಿಸ್ಕಲ್ ಸ್ಟಿಮ್ಯುಲಸ್ಸು. ಅದಾದರೂ ಕೂಡ ಅದರ ಅರ್ಥನೂ ಕೂಡ ನಾವು ಕಳೆದ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಯಾವುದು? ಫಿಸ್ಕಲ್ ಸ್ಟಿಮ್ಯುಲಸ್, ತೀವ್ರತರವಾಗಿ ಎಕ್ಸ್ಪೆಂಡಿಚರನ್ನು ಮಾಡೋದು ಆರ್ಥಿಕ ವ್ಯವಸ್ಥೆಯಲ್ಲಿ. ಇನ್ನು ಮಾನಿಟರಿ ಪಾಲಿಸಿ ಅಂದರೆ ಏನು, ಮಾನಿಟರಿ ಪಾಲಿಸಿ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಎಕ್ಸಾಮ್ನ ಕೇಳಿದರು. ಸೊ ಒಂದು ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿ, ಇದೊಂದು ಮ್ಯಾಕ್ರೋ ಎಕನಾಮಿಕ್ ಪಾಲಿಸಿ ಅಂದರೆ ಇಡೀ ದೇಶವನ್ನು ದೂರದೃಷ್ಟಿಯಲ್ಲಿ ಇಟ್ಟುಕೊಂಡು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು. ಇದನ್ನು ಯಾರು ಮಾಡ್ತಾರೆ? ಇಟ್ ಈಸ್ ಡನ್ ಬೈ ದಿ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರೈಟ್, ನೆಕ್ಸ್ಟ್ ಬರ್ತಕ್ಕಂಥದ್ದು ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್. ಇದನ್ನು ಕೂಡ ಕೇಳಿದ್ದೇನೆ. ಹೊಂದಿಸಿ ಬರೀನಲ್ಲಿ ಮ್ಯಾಚ್ ದಿ ಫಾಲೋವಿಂಗ್ ಅಂತ ಕೊಟ್ಟು ಇವುಗಳನ್ನು ಕೇಳಿದ್ದೇನೆ. ಸೊ ಲ್ಯಾಂಡು, ಲೇಬರು, ಕ್ಯಾಪಿಟಲ್ಲು, ಎಂಟರ್ಪ್ರಿನ್ಯೂರ್. ನೀವು ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳೋದು ತುಂಬ ಉತ್ತಮ. ಯಾಕಂದರೆ ಕೆಲವೊಂದ್ಸಲಿ ಸಂಘಟನೆ ಅನ್ನೋದನ್ನು ಅವನು ಎಂಟರ್ಪ್ರಿನ್ಯೂರ್ ಅಂತಲೇ ಕೊಟ್ಟಿದ್ದಾನೆ. ಸೊ ಆ ಸಂದರ್ಭದಲ್ಲಿ ನಮ್ಗೆ ಕಷ್ಟ ಆಗುತ್ತೆ ಕನ್ನಡ ಓದಿದ್ವಿ ಅಂತಂದರೆ. ಸೊ ಇಂಗ್ಲೀಷಲ್ಲಿ, ಕನ್ನಡ ಇರಲಿ ಬ್ರೆಕೆಟ್ನಲ್ಲಿ, ಬಟ್ ಇಂಗ್ಲೀಷನ್ನು ನೀವು ಮೇನ್ ಫೋಕಸ್ ಆಗಿ ಮಾಡಿ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇವುಗಳ ಪ್ರತಿಫಲ ಏನು ದೊರೆಯುತ್ತೆ ಇವುಗಳಿಗೆ. ಸೊ ಲ್ಯಾಂಡ್ಗೆ ರೆಂಟು, ವೇಜ್ಗೆ, ಲೇಬರ್ಗೆ ವೇಜು, ಕ್ಯಾಪಿಟಲ್ಗೆ ಇಂಟ್ರೆಸ್ಟು, ಅದೇ ರೀತಿ ಎಂಟರ್ಪ್ರಿನರ್ಗೆ ಪ್ರಾಫಿಟ್ ಅನ್ನೋದನ್ನು ನೋಡಿದ್ವಿ. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟು ತುಂಬ ಇಂಪಾರ್ಟೆಂಟು. ಇದರಲ್ಲಿ 2 ಅಕೌಂಟ್ ಬರ್ತವೆ, ಒಂದು ಕರೆಂಟ್ ಅಕೌಂಟು, ಕ್ಯಾಪಿಟಲ್ ಅಕೌಂಟು. ಇದರಲ್ಲಿ ಬರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ಕೇಳಿದ್ದಾನೆ. ಇಂಗ್ರೀಡಿಯೆಂಟ್ಸ್, ರೈಟ್, ಇದನ್ನು ನೀವು ಎಲ್ಲೂ ನೆನಪಿಟ್ಕೊ. ಅಂದರೆ ಇಲ್ಲಿ ಬರ್ತಕ್ಕಂಥ ಅಂಶಗಳು ಯಾವ್ಯಾವು ಕರೆಂಟ್ ಅಕೌಂಟ್ ಮತ್ತು ಕ್ಯಾಪಿಟಲ್ ಅಕೌಂಟ್ನಲ್ಲಿ. ರೈಟ್, ಸೊ ನೆಟ್ ಎಕ್ಸ್ಟರ್ನಲ್ ಲೋನು ಕ್ಯಾಪಿಟಲ್ ಅಕೌಂಟ್ನಲ್ಲಿ ಭಾಳ ಇಂಪಾರ್ಟೆಂಟ್. ಇವೆಲ್ಲವನ್ನು ಪ್ರತಿಯೊಂದನ್ನು ಬಾಯ್ಟ್ ಮಾಡಲೇಬೇಕು. ಇದಕ್ಕೆ ವಿತ್ ಎಕ್ಸಾಂಪಲ್ಸ್ ನಾವು ಕಳೆದ ತರಗತಿಯಲ್ಲಿ ಡಿಸ್ಕಸ್ ಮಾಡಿದ್ವಿ. ರೈಟ್, ಇನ್ನು ಡೆಫಿಸಿಟ್ ಅಂದರೆ ಏನು, ಸರ್ಪ್ಲಸ್ ಅಂದರೆ ಏನು ಅನ್ನೋದು ಕೂಡ ನಾವು ಅಧ್ಯಯನ ಮಾಡಿದ್ವಿ. ರೈಟ್, ಸೊ ಇವತ್ತು ಯೂನಿಟನ್ನು ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಯೂನಿಟನ್ನು, ಇದು ಅರ್ಥಶಾಸ್ತ್ರ ಯೂನಿಟ್ ನಂಬರ್ 3, ಯೂನಿಟ್ 3, ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯ, ನ್ಯಾಷನಲ್ ಇನ್ಕಮ್. ರೈಟ್, ನ್ಯಾಷನಲ್ ಇನ್ಕಮ್ ಯೂನಿಟ್ ನಂಬರ್ ಹಾಕ್ಕೊಳ್ಳಿ, ಸ್ಟಾರ್ಟ್ ಮಾಡೋಣ. ರೈಟ್, ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯ. ಸೊ ಫಸ್ಟ್ ಏನು ಬರುತ್ತೆ ಅನ್ನೋದನ್ನು, ಯಾವುದೇ ಒಂದು ದೇಶದ ಅಭಿವೃದ್ಧಿಯನ್ನು ಯಾವುದರ ಮೂಲಕ ಅಳೀತಾರೆ ಅಂತಂದರೆ ರಾಷ್ಟ್ರೀಯ ಆದಾಯದ ಮೂಲಕ ಅಳತೆ ಮಾಡ್ತಾರೆ. ಅಭಿವೃದ್ಧಿಯನ್ನು ಯಾವುದರ ಮೂಲಕ ಅಳೆಯಲಾಗುತ್ತದೆ? ಅಭಿವೃದ್ಧಿಯನ್ನು ರಾಷ್ಟ್ರೀಯ ಆದಾಯದ ಮೂಲಕವಾಗಿ ಅಳೆಯಲಾಗುತ್ತದೆ. ರಾಷ್ಟ್ರೀಯ ಆದಾಯ ನೇರವಾಗಿ ಪ್ರಶ್ನೆನೇ ಸಿಂಪಲ್, ಒಂದೇ ಲೈನಲ್ಲಿ ಪ್ರಶ್ನೆ ಹೇಳ್ತಾರೆ. ಏನು, ರಾಷ್ಟ್ರೀಯ ಆದಾಯವನ್ನು ನಾವು ಯಾವುದ್ರ ಮೂಲಕ ಅಳೆಯಲಾಗ್ತವೆ ಅಂತ ಕೇಳ್ತಾರೆ. ಸೊ ಅದನ್ನು ನಾವು ರಾಷ್ಟ್ರೀಯ ಆದಾಯದ ಮೂಲಕವಾಗಿ, ನ್ಯಾಷನಲ್ ಇನ್ಕಮ್ ಮೂಲಕವಾಗಿ ಅಳತೆ ಮಾಡ್ತೀವಿ. ಹಾಗಾದರೆ ನ್ಯಾಷನಲ್ ಇನ್ಕಮ್ ಅಂತಂದರೆ ಏನು ಅನ್ನೋದನ್ನು ಫಸ್ಟು ಅಧ್ಯಯನ ಮಾಡೋಣ. ಯಾವ ರೀತಿ ಕಾನ್ಸೆಪ್ಟ್ ಬರ್ತವೆ, ಅದರಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ ಅನ್ನೋದನ್ನು ನೋಡೋಣ. ಸೊ ಹೆಡ್ಡಿಂಗು ಪರಿಕಲ್ಪನೆಗಳು ಅಂತ ಹಾಕ್ಕೊಳ್ಳಿ. ಪರಿಕಲ್ಪನೆಗಳು.
ಪರಿಕಲ್ಪನೆಗಳನ್ನು ಹಾಕೊಂಡು ಅದರಲ್ಲಿ ಒಂದನೇ ಪರಿಕಲ್ಪನೆ. ಸೊ ರಾಷ್ಟ್ರೀಯ ಆದಾಯದಲ್ಲಿ ಎಷ್ಟು ಪರಿಕಲ್ಪನೆಗಳು ಬರ್ತವೆ, ಎಷ್ಟು ಪ್ರಕಾರಗಳು ಬರ್ತವೆ ಅನ್ನೋದನ್ನು ನಾವು ನೋಡೋಣ. ಪರಿಕಲ್ಪನೆಗಳು ಅದರಲ್ಲಿ ಒಂದು GDP. ಪರಿಕಲ್ಪನೆಗಳಲ್ಲಿ ಒಂದೇದು GDP. ಪ್ರತಿಯೊಂದು ಕಾನ್ಸೆಪ್ಟನ್ನು ಅದರ ಹಿಂದೆ ಕೇಳಿರೋ ಪ್ರಶ್ನೆಗೆ ಅನುಗುಣವಾಗಿ ನಾವು ಅಧ್ಯಯನ ಮಾಡೋಣ. ಸೊ GDP ಇದನ್ನು ಕನ್ನಡದಲ್ಲಿ ಬರ್ಕೊಳ್ಳಿ. ಇಂಗ್ಲೀಷಲ್ಲಿ ಫಸ್ಟು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಕನ್ನಡದಲ್ಲಿ ಒಟ್ಟು ಆಂತರಿಕ ಉತ್ಪನ್ನ ಅಂತ ನಾವು ಬರಿತೀವಿ. ಒಟ್ಟು ಆಂತರಿಕ ಉತ್ಪನ್ನ. ರೈಟ್. ಸೊ ಲಿಟ್ರಲ್ ಮೀನಿಂಗು UPSC ಕೇಳಿದ್ದ GDPನಲ್ಲಿ ಲಿಟ್ರಲ್ ಮೀನಿಂಗ್ ಏನು ಅಂತ ಹೇಳಿ. ರೈಟ್. ಹಾಗಂತಂದರೆ ಫಸ್ಟು ಕಾನ್ಸೆಪ್ಟನ್ನು ನೋಡೋಣ. ಒಟ್ಟು ಆಂತರಿಕ ಉತ್ಪನ್ನ ಅಂತಂದರೆ ಒಂದು ದೇಶದ ಗಡಿ ಪ್ರದೇಶದೊಳಗೆ ಗಡಿ ಪ್ರದೇಶದೊಳಗೆ ಉತ್ಪಾದನೆ ಆಗ್ತಕ್ಕಂತಹ ಗಡಿ ಪ್ರದೇಶದೊಳಗೆ, ಇದು ಬಹಳ ಇಂಪಾರ್ಟೆಂಟ್ ವರ್ಡ್, ಗಡಿ ಪ್ರದೇಶ. ಒಂದು ದೇಶದ ಗಡಿ ಪ್ರದೇಶದೊಳಗೆ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳ ಏನು ಒಟ್ಟು ಹಣದ ಮೌಲ್ಯ. ಸರಕು ಮತ್ತು ಸೇವೆಗಳ ಒಟ್ಟು ಹಣದ ಮೌಲ್ಯ. ಇದು ಮೋಸ್ಟ್ ಎರಡು ವರ್ಡ್ಗಳು ಬಹಳ ಇಂಪಾರ್ಟೆಂಟ್ಲಿ. ಹಣದ ಮೌಲ್ಯ. ರೈಟ್. ಇನ್ನೊಂದ್ಸಲ ಹೇಳ್ತಾ ಇದ್ದೇನೆ. ಒಂದು ದೇಶದ ಗಡಿ ಪ್ರದೇಶದೊಳಗೆ ಉತ್ಪಾದನೆಯಾಗುವ ಒಟ್ಟು ಸರಕು ಮತ್ತು ಸೇವೆಗಳಲ್ಲಿ, ಇಲ್ಲಿ 3 ವರ್ಡ್ ನಾವು ಕೀವರ್ಡನ್ನು ಇಟ್ಕೊಳ್ಳೋಣ. ಗಡಿ ಪ್ರದೇಶ, ಸರಕು ಮತ್ತು ಸೇವೆ. ರೈಟ್. ಇನ್ನು ನೆಕ್ಸ್ಟು ಹಣದ ಮೌಲ್ಯ. ದ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಪ್ರೊಡ್ಯೂಸ್ಡ್ ವಿದಿನ್ ಅ ಕಂಟ್ರಿ. ರೈಟ್. ಒಂದು ಗಡಿ ಪ್ರದೇಶದೊಳಗೆ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳ ಒಟ್ಟು ಹಣದ ಮೌಲ್ಯವನ್ನು ನಾವೇನಂತ ಕರಿತೀವಿ? GDP, ಒಟ್ಟು ಆಂತರಿಕ ಉತ್ಪನ್ನ. ದ ಟೋಟಲ್ ಮನಿ ವ್ಯಾಲ್ಯೂ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಲ್ಲಿ. ಹಣದ ಮೌಲ್ಯ. ದ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್, ಸರಕು ಮತ್ತು ಸೇವೆಗಳು ಪ್ರೊಡ್ಯೂಸ್ಡ್ ವಿದಿನ್ ಅ ಕಂಟ್ರಿ ಅಂದರೆ ಒಂದು ಗಡಿ ಪ್ರದೇಶದೊಳಗೆ ಉತ್ಪಾದನೆ ಆಗ್ತಕ್ಕಂತಹ ಸರಕು ಮತ್ತು ಸೇವೆಗಳನ್ನು ನಾವು ಕರಿತೀವಿ. ರೈಟ್. ಹಂಗಂದ್ರೆ ಏನು? ಈಗ ಭಾರತ ಇದೆ. ರೈಟ್. ಭಾರತ ದೇಶದ ಒಳಗಡೆ ಉತ್ಪಾದನೆ ಆಗ್ತಕ್ಕಂಥದ್ದು ಮಾತ್ರ. ಇದರಲ್ಲಿ ಯಾವುದೇ ಹೊರಗಡೆ ಇರ್ತಕ್ಕಂಥ ಉತ್ಪನ್ನವನ್ನು ಸೇರಿಸೋದಿಲ್ಲ ಅನ್ನೋದು ಬಹಳ ಇಂಪಾರ್ಟೆಂಟ್. ಗಡಿ ಪ್ರದೇಶದ ಒಳಗೆ ಹಣದ ಮೌಲ್ಯ, ಮನಿ ವ್ಯಾಲ್ಯೂ. ಯಾಕೆ ನಾವು ಮನಿ ವ್ಯಾಲ್ಯೂವನ್ನು ಡಿಸೈಡ್ ಮಾಡ್ತೀವಿ ಅಂತಂದರೆ, ಇಡೀ ದೇಶದ ಅಭಿವೃದ್ಧಿಯನ್ನು ನಾವೇನು ಮಾಡ್ತೀವಿ? ಹಣದ ಮೂಲಕವೇ ನಿರ್ಧಾರ ಮಾಡ್ತೀವಿ. ಸೊ ಮನಿ ವ್ಯಾಲ್ಯೂ. ಇಲ್ಲಿ ಬರೀ ಸರಕುಗಳು ಮಾತ್ರ ಬರೋದಿಲ್ಲ, ಸೇವೆನೂ ಕೂಡ ಬರುತ್ತೆ. ಪ್ರಶ್ನೆ ಹೇಗೆ ಕೇಳಿದ್ದಾರೆ ಅಂತಂದರೆ, GDP ಕೇವಲ ಒಂದು ದೇಶದೊಳಗೆ ಉತ್ಪಾದನೆಯಾಗುವ ಸರಕುಗಳನ್ನು ಒಳಗೊಂಡಿರುತ್ತದೆ ಅಂತ ಕೊಟ್ಟಿದ್ದಾನೆ. ಆಮೇಲೆ GDP ಅಂತಂದರೆ ದೇಶ ಮತ್ತು ವಿದೇಶದಿಂದ ಉತ್ಪಾದನೆ ಆಗ್ತಕ್ಕಂಥ ಸರಕುಗಳನ್ನ ಒಳಗೊಂಡಿರ್ತದೆ. ಕೊನೆಯ 3ನೇ ಆಪ್ಷನ್ ಕೊಟ್ಟಿದ್ದಾನೆ. GDP ಅಂತಕ್ಕಂಥದ್ದು ಒಂದು ಗಡಿ ಪ್ರದೇಶದೊಳಗೆ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವಾಗಿದೆ ಅಂತ ಕೊಟ್ಟಿದ್ದಾನೆ. ಲಾಸ್ಟ್ ಸೆಂಟೆನ್ಸ್ನಲ್ಲಿ GDP ಅಂದರೆ ಒಂದು ದೇಶದ ಗಡಿ ಪ್ರದೇಶದೊಳಗೆ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳ ಹಣದ ಮೌಲ್ಯ. ರೈಟ್. ಬರೀ 3 ಕೀವರ್ಡ್ಸ್ಗಳನ್ನು ನಾವು ನೆನಪಿಟ್ಕೊಂಡ್ರೆ GDP ಅಂದರೆ ಅರ್ಥ ಆಗುತ್ತೆ. ರೈಟ್. ಸೊ ಇದು ಏನು ಮಾಡುತ್ತೆ? ಎಂತಹ ಅಭಿವೃದ್ಧಿಯನ್ನು ಇದು ಸೂಚಿಸುತ್ತೆ ಅಂತಂದರೆ, ಇಂಡಿಕೇಟ್ಸ್ ಅಂದರೆ ಇದು ಯಾವ ಅಭಿವೃದ್ಧಿಯನ್ನು ಸೂಚಿಸುತ್ತೆ ಅಂದರೆ ಪರಿಮಾಣಾತ್ಮಕ ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ಕ್ವಾಂಟಿಟೇಟಿವ್ ಅಂದರೆ ಏನು? ಪರಿಮಾಣಾತ್ಮಕ. ಕನ್ನಡದಲ್ಲಿ ಪರಿಮಾಣಾತ್ಮಕ, ಇದನ್ನು ಕೂಡ ಕೇಳಿದ್ದಾರೆ. ಸೊ GDP ಯಾವ ಅಭಿವೃದ್ಧಿಯನ್ನು ಸೂಚಿಸುತ್ತದೆ? ರೈಟ್. ಪರಿಮಾಣಾತ್ಮಕ ಅಂದರೆ ಇಲ್ಲಿ ಕ್ವಾಲಿಟಿ ಇರೋದಿಲ್ಲ. ದರ್ ಇಸ್ ನೋ ಕ್ವಾಲಿಟಿ. ಎಷ್ಟು ಅಭಿವೃದ್ಧಿಯಾಗಿದೆ, ಯಾವ ರೀತಿಯಾಗಿ ಗುಣಾತ್ಮಕವಾಗಿದೆ ಅನ್ನೋದು ತೋರಿಸಲ್ಲ. ಕ್ವಾಲಿಟಿ ಇಲ್ಲಿ ಇರೋದಿಲ್ಲ. ಇಲ್ಲೇನಿರುತ್ತೆ? ಎಷ್ಟು ಆಗಿದೆ ಅನ್ನೋದು ತೋರಿಸುತ್ತೆ, ಪ್ರಮಾಣವನ್ನು ತೋರಿಸುತ್ತೆ. ಅದಕ್ಕೆ ನಾವು ಪರಿಮಾಣಾತ್ಮಕ, ಕ್ವಾಂಟಿಟೇಟಿವ್ ಅಂತ ಕರಿತೀವಿ. ಅಂದರೆ ಕ್ವಾಂಟಿಟಿ ಅಂದರೆ 1 kg 2 kg ಅಂತ ಕರಿತೀವಿ. ಬಟ್ ಅದರಲ್ಲಿ ಎಷ್ಟು ಕ್ವಾಲಿಟಿ ಇದೆ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ? ಅದು ಗೊತ್ತಾಗೋದಿಲ್ಲ. ಸೊ GDP ಏನು ಮಾಡುತ್ತೆ? ಬರೀ ಕ್ವಾಂಟಿಟೇಟಿವ್ ಅಭಿವೃದ್ಧಿಯನ್ನು ತೋರಿಸುತ್ತೆ. ಇಟ್ ಇಂಡಿಕೇಟ್ಸ್ ಕ್ವಾಂಟಿಟೇಟಿವ್ ಡೆವಲಪ್ಮೆಂಟ್. ರೈಟ್. ಕ್ವಾಂಟಿಟೇಟಿವ್ ಅಭಿವೃದ್ಧಿಯನ್ನು ಇದು ಸೂಚಿಸುತ್ತದೆ. ರೈಟ್. ಪ್ರತಿಯೊಂದು ಲೈನನ್ನು ನೀವು ಇಂಪಾರ್ಟೆಂಟ್ ಅಂದರೆ ಕನ್ಸಿಡರ್ ಮಾಡಬೇಕು ಇದರಲ್ಲಿ ಬರ್ತಕ್ಕಂಥದ್ದು ಎಕನಾಮಿಕ್ಸ್ನಲ್ಲಿ. ಅದಕ್ಕೆ ನಾವು ಕಾನ್ಸೆಪ್ಟ್ ಅಂತ ಕರಿತೀವಿ ಅರ್ಥಶಾಸ್ತ್ರದಲ್ಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು? ಇದು ಯಾವಾಗ ಪ್ರಾರಂಭ ಆಗುತ್ತೆ? GDPಯನ್ನು ನಾವು ಯಾವಾಗ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ, ಸಾಮಾನ್ಯವಾಗಿ ಏಪ್ರಿಲ್ 1ರಿಂದ ಮಾರ್ಚ್ 31.
ರೈಟ್. ಮಾರ್ಚ್ 31ವರೆಗೂ ಇದು ಕಂಟಿನ್ಯೂ ಆಗಿರುತ್ತೆ. ಏಪ್ರಿಲ್ 1ರಿಂದ ಮಾರ್ಚ್ 31 ಒಳಗಡೆ ಏನು ಉತ್ಪಾದನೆ ಆಗುತ್ತಲ್ವ ಅದನ್ನು ನಾವು GDP ಕನ್ಸಿಡರ್ ಮಾಡ್ತೀವಿ. ಅಂದರೆ ಒಂದು ವರ್ಷ, 1 ಇಯರ್. ಈಗ ನಾವು GDP ಅಂದರೆ ಏನು ಹೇಳ್ಬೋದು? ಒಂದು ದೇಶದ ಗಡಿ ಪ್ರದೇಶದೊಳಗೆ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳ ಒಟ್ಟು ಹಣದ ಮೌಲ್ಯ ಸಾಮಾನ್ಯವಾಗಿ 1 ವರ್ಷ. ರೈಟ್. ಇದು 1 ವರ್ಷದಲ್ಲಿ ಮಾತ್ರ. GDP ಅಂತಂದರೆ 10 ವರ್ಷದಲ್ಲಿ ಕೂಡಿಸ್ಕೊಳ್ಳೋಕ್ಕಾಗತ್ತಾ? ಇಲ್ಲ. ಸೊ 1 ಇಯರ್ ನಾರ್ಮಲಿ. ರೈಟ್. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. GDPಯ ಅವಧಿ ಯಾವುದು ಅಂತ ನಾವು ಕರಿತೀವಿ. ಅದಕ್ಕೆ ಏನು ಕರಿತೀವಿ ನಾವು? ಏಪ್ರಿಲ್ 1ರಿಂದ ಮಾರ್ಚ್ 31 ಇದೊಂದು ಫೈನಾನ್ಷಿಯಲ್ ಇಯರ್ ಅಂತಲೂ ಕೂಡ ಕರಿತೀವಿ. ಇದನ್ನ ಮೇಲೇನೂ ಪ್ರಶ್ನೆ ಕೇಳಿದ್ದೇನೆ, ಫೈನಾನ್ಷಿಯಲ್ ಇಯರ್. ರೈಟ್. ಈಗ RBI ಫೈನಾನ್ಷಿಯಲ್ ಇಯರು ಜೂನು 1ರಿಂದ ಮೇ 31ವರೆಗೂ ಇತ್ತು. ಜೂನ್ 1ಗೆ ಸ್ಟಾರ್ಟ್ ಆಗಿ ಮೇ 31ಗೆ ಎಂಡ್ ಆಗ್ತಿತ್ತು. ಬಟ್ ಅದನ್ನು ಕೂಡ ಇವಾಗ ಏನು ಮಾಡಿದರೆ ಏಪ್ರಿಲ್ 1ರಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ರೈಟ್. ಇಷ್ಟು ನಿಮಗೆ ಗೊತ್ತಿರಲಿ. ಇನ್ನು ನೆಕ್ಸ್ಟು ಇದು ಏನು ಮಾಡುತ್ತೆ GDP ಅನ್ನೋದನ್ನ UPSC ಕೇಳಿರ್ತಕ್ಕಂಥ ಪ್ರಶ್ನೆ. ಈ IMF ಮತ್ತು ವರ್ಲ್ಡ್ ಬ್ಯಾಂಕು ಒಂದು ದೇಶದ ಅಭಿವೃದ್ಧಿಯನ್ನು ಸೂಚಿಸಲು ಯಾವುದನ್ನು ಬಳಸ್ಕೊಳ್ತವೆ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಸೊ ಅಲ್ಲಿ ಎಲ್ಲರೂ ಏನು ಮಾಡಿದ್ರು? ನೆಟ್ ನ್ಯಾಷನಲ್ ಇನ್ಕಮ್ ಅಂತ ಹಾಕಿದ್ರು. ರೈಟ್. ಸೊ ಎಕ್ಸಾಕ್ಟ್ಲಿ ಆನ್ಸರ್ ಏನು ಅಂತಂದರೆ ನೀವು ಪೇಪರೆಲ್ಲ ನೋಡಿರ್ಬೋದು. ಚೀನಾದ GDP 5% ಮುಂದೆ ಹೋಗಿದೆ, ಭಾರತದ GDP 6% ಹಿಂದೆ ಉಳಿದಿದೆ. ರೈಟ್. ಇನ್ನು ಅಮೆರಿಕದ GDP 10% ಹಿಂದೆ ಉಳಿದಿದೆ, ಜಪಾನ್ GDP 15% ಮುಂದೆ ಉಳಿದಿದೆ. ಹೀಗಂದರೆ ಏನು ಅಂತಂದರೆ, ಸೊ GDP ಅಂತಂದರೆ ಹೋದ ವರ್ಷ ನಮ್ಮದು 100% ಇತ್ತು ಅಂತ ಅಂದ್ಕೊಳ್ಳಿ. ರೈಟ್. ಹೋದ ವರ್ಷ. ಈ ವರ್ಷ ಅಭಿವೃದ್ಧಿ ಎಷ್ಟಾಗಿದೆ ಭಾರತದ್ದು? 6% ಆಗಿದೆ ಅಂದರೆ ಅದು 106% ಅಭಿವೃದ್ಧಿ ಆಗಿದೆ ಅಂತ ಅರ್ಥ. ಸೊ GDP 6% ಹೆಚ್ಚಾಗಿದೆ ಹೋದ ವರ್ಷಕ್ಕಿಂತ. ಸೊ ಹೋದ ವರ್ಷ 100%, ಈ ವರ್ಷ 106 ಆಗಿದೆ. ಸೊ ಚೀನಾದು 107 ಇದೆ ಅಂತಂದರೆ ಹೋದ ವರ್ಷ ಅದು 100 ಇತ್ತು, ಈ ವರ್ಷ ಅದರದ್ದು 107 ಇದೆ. ಸೊ ಇದನ್ನ ಏನು ಮಾಡ್ತಾರೆ ಅಂತಂದರೆ GDPಯನ್ನು ವಿವಿಧ ದೇಶಗಳನ್ನು ಕಂಪೇರ್ ಮಾಡೋದಕ್ಕೆ ಬಳಸ್ತಾರೆ. ವಿವಿಧ ದೇಶಗಳ ಅಭಿವೃದ್ಧಿಯನ್ನು. ಯಾರು? IMF ಮತ್ತು ವರ್ಲ್ಡ್ ಬ್ಯಾಂಕ್. IMF ಮತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ವರ್ಲ್ಡ್ ಬ್ಯಾಂಕ್. ರೈಟ್. ವರ್ಲ್ಡ್ ಬ್ಯಾಂಕ್ನವರು ಇದನ್ನು ವಿವಿಧ ದೇಶಗಳ ಅಭಿವೃದ್ಧಿಯನ್ನು ಕಂಪೇರ್ ಮಾಡೋದಕ್ಕೆ ಬಳಸುತ್ತಾರೆ. ಯಾರು ಬಳಸ್ತಾರೆ? IMF ಮತ್ತು ವರ್ಲ್ಡ್ ಬ್ಯಾಂಕ್ GDPಯನ್ನು ಬಳಸ್ತವೆ ಹೊರತು NNP ಮತ್ತು ಬೇರೆ ಯಾವುದನ್ನು ಕೂಡ ಬಳಸೋದಿಲ್ಲ. ರೈಟ್. ಸೊ ಫಸ್ಟ್ ಪಾಯಿಂಟು GDPನಲ್ಲಿ ನೋಡಿದ್ವಿ. ಇದರ ಅರ್ಥ ಒಂದು ದೇಶದ ಗಡಿ ಪ್ರದೇಶದೊಳಗೆ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳ ಒಟ್ಟು ಹಣದ ಮೌಲ್ಯ. ರೈಟ್. ನೆಕ್ಸ್ಟು ಇದು ಏನನ್ನು ಇಂಡಿಕೇಟ್ ಮಾಡುತ್ತೆ? ಇದು ಏನನ್ನು ಸೂಚಿಸುತ್ತೆ ಅಂತಂದರೆ ಪರಿಮಾಣಾತ್ಮಕ ಅಭಿವೃದ್ಧಿಯನ್ನು ಇದು ಸೂಚಿಸುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇದು ಸಾಮಾನ್ಯವಾಗಿ 1 ವರ್ಷದ ಒಳಗಿನ ಅವಧಿಯನ್ನು GDPಯಲ್ಲಿ ಕನ್ಸಿಡರ್ ಮಾಡ್ತಾರೆ. ಏಪ್ರಿಲ್ 1ರಿಂದ ಮಾರ್ಚ್ 31 ಇನ್ ಕೇಸ್ ಆಫ್ ಇಂಡಿಯಾ ಅಂದರೆ ಭಾರತ ದೃಷ್ಟಿಕೋನದಲ್ಲಿ ನೋಡಿದಾಗ ಏಪ್ರಿಲ್ 1ರಿಂದ ಮಾರ್ಚ್ 31ವರೆಗೂ ಇರುತ್ತೆ. ವಿವಿಧ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಸೂಚಿಸಲು ಇದನ್ನು ಬಳಸಲಾಗುತ್ತದೆ. ಕಂಪೇರೇಟಿವ್ ಅಂದರೆ IMF ಇದನ್ನು, ವರ್ಲ್ಡ್ ಬ್ಯಾಂಕ್ ಇದನ್ನು ವಿವಿಧ ದೇಶಗಳ ಅಭಿವೃದ್ಧಿಯನ್ನು ಸೂಚಿಸುವುದಕ್ಕೆ ಬಳಸಲಾಗುತ್ತದೆ. ಇನ್ನು ನೆಕ್ಸ್ಟು ಪ್ರಮುಖವಾಗಿದೆ ಅಂತಂದರೆ ಇದು ಎಕಾನಮಿಯನ್ನು ಸೂಚಿಸುತ್ತದೆ. ಇಂಡಿಕೇಟ್ಸ್ ಎಕಾನಮಿ. ಭಾರತದ ಆರ್ಥಿಕತೆ ಯಾವ ರೀತಿಯಾಗಿದೆ, ಭಾರತದ ಆರ್ಥಿಕತೆಯಲ್ಲಿ ಅಭಿವೃದ್ಧಿ ಏನಿದೆ ಅನ್ನೋದನ್ನು ನಾವು ಇದನ್ನು ಸೂಚನೆ ಮಾಡ್ತದೆ. ಸೊ ಎಕ್ಸಾಂಪಲನ್ನು ಬರ್ಕೊಳ್ಳಿ. ರೈಟ್. ಉದಾಹರಣೆಗೆ ಭಾರತ ಎಕಾನಮಿ ಹೋದ ವರ್ಷ 100% ಇತ್ತು ಅಂದರೆ ಭಾರತದ ಎಕಾನಮಿಗ 7% ಅಭಿವೃದ್ಧಿ ಆಗ್ತಾ ಇದೆ ಅಂತ ಕೊಡ್ತಾರೆ. ರೈಟ್. ಪ್ರತಿ ವರ್ಷ ನೀವು ನೋಡ್ತಾ ಇರ್ಬೋದು. ವರ್ಲ್ಡ್ ಬ್ಯಾಂಕು ಭಾರತದ GDP ಬೆಳವಣಿಗೆನ 2021ರಲ್ಲಿ 4.6 ಇಂಡಿಕೇಟ್ ಮಾಡಿದೆ ಅಂತಂದರೆ ಹೋದ ವರ್ಷ 100 ಇತ್ತು ಅಂದರೆ ಈ ಸಲ 4.6 ಅಭಿವೃದ್ಧಿ ಆಗುತ್ತೆ. ಅಂದರೆ 104% ಅಭಿವೃದ್ಧಿ ಆಗುತ್ತೆ ಅಂಥೇಳಿ ಅದರ ಅರ್ಥ ಆಗುತ್ತೆ. ಅದೇ ರೀತಿ ಭಾರತ ಅಭಿವೃದ್ಧಿ 2021ರಲ್ಲಿ -2 ಇರಲಿದೆ ಅಂತಂದರೆ ಅಂದರೆ 100ನಲ್ಲಿ -2. ಹೋದ ವರ್ಷಕ್ಕಿಂತ ನಮ್ಮ ಅಭಿವೃದ್ಧಿ ಏನಾಗಿದೆ? ಕಡಿಮೆ ಆಗುತ್ತೆ ಅಂಥೇಳಿ ಅರ್ಥ ಮಾಡ್ಕೋಬೇಕು. ಸೊ ಇದನ್ನು IMF ಏನು ಮಾಡುತ್ತೆ? ಜಸ್ಟ್ ಎಕ್ಸಾಂಪಲ್ ಆಗಿ ನೀವು ನೆನ್ಪಿಟ್ಕೊಂಡ್ರೆ ತುಂಬ ಸುಲಭವಾಗುತ್ತೆ. ವಿವಿಧ ದೇಶಗಳ ಅಭಿವೃದ್ಧಿಯನ್ನು ಕಂಪ್ಯಾರಿಸನ್ ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ GDP. ರೈಟ್. ನೆಕ್ಸ್ಟ್ ನೋಡೋಣ. GDP ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಕಾನ್ಸೆಪ್ಟು, ಎರಡನೇ ಕಾನ್ಸೆಪ್ಟು NDP. ಸೊ ಇದನ್ನು ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. PCಗೆ ಈ ಪ್ರತಿಯೊಂದು ಫುಲ್ ಫಾರ್ಮನ್ನು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗ್ತವೆ. ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನೆಟ್ ಅಂದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಸೊ ಫಸ್ಟು ನೆಟ್ ಅನ್ನೋದನ್ನು ನಾವೇನೋ ಅಧ್ಯಯನ ಮಾಡೋಣ. ರೈಟ್. ನೆಟ್ ಅಂದರೆ ಏನು? ಸೊ ನೀವೀಗ GDPಗೆ ಮತ್ತು NDPಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಫಸ್ಟ್ ನೆಟ್ ಅಂದರೆ ಕಾನ್ಸೆಪ್ಟನ್ನು ಅಧ್ಯಯನ ಮಾಡೋಣ ವಿತ್ ಎಕ್ಸಾಂಪಲ್. ರೈಟ್. ನೆಟ್ಟಿಗೆ ಒಂದು ಎಕ್ಸಾಂಪಲ್ ನೋಡೋಣ. ಈಗ ನೀವು ಒಂದು ಕಡೆ ಕೆಲಸಕ್ಕೆ ಹೋಗಿರ್ತೀರ. ರೈಟ್. ತಿಂಗಳಿಗೆ ಪೇಮೆಂಟ್ ಎಷ್ಟಿರುತ್ತೆ ಅಂತ ಹೇಳ್ತಾರೆ,
20,000 ಪೇಮೆಂಟ್ ಇದೆ ಅಂತ ಹೇಳ್ತಾರೆ, ನಮಗೆ 20,000 ಪೇಮೆಂಟ್ ಇದೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ನಿಮಗೆ ಇನ್ಶೂರೆನ್ಸ್ ಎಷ್ಟು ಕಟ್ ಮಾಡ್ತಾರೆ? 1,200 ಇನ್ಶೂರೆನ್ಸ್ ಕಟ್ ಮಾಡ್ತಾರೆ. ಆಮೇಲೆ ನಿಮ್ಮದು ಬೇರೆ ಬೇರೆ ತೆಗೆದಂತಹ ಟ್ಯಾಕ್ಸ್ಗಳನ್ನು ಎಷ್ಟು ಕಟ್ ಮಾಡ್ತಾರೆ? ಅದರಲ್ಲಿ 800 ಟ್ಯಾಕ್ಸ್ ಕಟ್ ಮಾಡ್ತಾರೆ. ಜೊತೆಗೆ ನೀವು LIC ಮಾಡ್ತಾರೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ 1,000 ರೂಪಾಯಿ LIC ಕಟ್ ಮಾಡ್ತಾರೆ, ರೈಟ್. ಆಮೇಲೆ ನಿಮ್ಮದು ಕಾರ್ ಲೋನ್ ಇತ್ತು ಅಥವಾ ಬೈಕ್ ಲೋನ್ ಇತ್ತು, ಅದಕ್ಕೆ 3,000 ಖರ್ಚಾಗುತ್ತೆ, ರೈಟ್. ಟೋಟಲ್ ಎಷ್ಟಾಯಿತು? ಇದು 5,000 ನಿಮಗೆ ಹೊರಗಡೆ ಹೋಯಿತು. ಇದು ನಿಮ್ಗೆ ಟೋಟಲ್ ಸ್ಯಾಲ್ರಿ, ಇದೇ ನಿಮ್ಮದು GDP. ಎಷ್ಟು? 20,000 ಏನಿದೆ ಅಲ್ವಾ, ಇದು ನಿಮ್ಮ GDP. ಈ 20,000ದಲ್ಲಿ ನಿಮ್ಮ ಎಕ್ಸ್ಟ್ರಾ ಕಟ್ ಏನಾಗ್ತಾವಲ್ವ ನಿಮ್ಮ ಸ್ಯಾಲ್ರಿನೇ, ಅದನ್ನು ಕಟ್ ಮಾಡಿದಾಗ ಉಳಿತಕ್ಕಂಥದ್ದೇ ನಿಮ್ಮದು NDP. ಅಂದರೆ ನಿಮ್ಮ ಕೈಯಲ್ಲಿ ಎಷ್ಟು ಹಣ ಬರ್ತವೆ, ನೆಟ್ ವ್ಯಾಲ್ಯೂ ನಿಮ್ಮ ಕೈಯಲ್ಲಿ ಎಷ್ಟು ಬರುತ್ತೆ ಅನ್ನೋದನ್ನು ನಾವು NDP ಅಥವಾ ನೆಟ್ ಅಂತ ನಾವು ಕರಿತೀವಿ. ನಿವ್ವಳ ಅಂದರೆ ಕೊನೆಯದಾಗಿ ನಿಮ್ಮ ಹತ್ರ ಎಷ್ಟು ಉಳಿತಲ್ವಾ, ಅದು ನಿವ್ವಳ. ನಿಮಗೆ ಎಷ್ಟು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. 1,00,000 ಸ್ಯಾಲ್ರಿ ಇರ್ಬೋದು, ಬಟ್ ನಿಮ್ಮ ಕೈಯಲ್ಲಿ ಎಷ್ಟು ಬರುತ್ತೆ ಅದೇ ನಿಮಗೆ ನೆಟ್ ಆಗುತ್ತೆ. ಸೊ ನೆಟ್ ನೀವು ಅರ್ಥ ಮಾಡ್ಕೊಂಡಲ್ವ ಈಗ. ಹಾಗಾದರೆ GDP ಅಂದರೆ 20,000 ಆಯಿತು. ಈಗ ನೆಟ್ GDP ಅಂದರೆ ಏನು, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಏನು ಅನ್ನೋದನ್ನು ನಾವು ನೋಡೋಣ. ಸೊ ಯಾವ್ಯಾವುದನ್ನು ಕಳಿಬೇಕು ಅನ್ನೋದಲ್ಲಿ ಸಿಂಪಲ್ ಆಗಿ GDPನಲ್ಲಿ ಯಾವ್ಯಾವುದನ್ನು ಕಳೆದ್ರೆ ನೆಟ್ ಉಳಿಯುತ್ತೆ, ಅಂದರೆ ನಿವ್ವಳವಾಗಿ ಉಳಿಯುತ್ತೆ, ಅದೇ ನಾವು ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳಿ ಕರಿತೀವಿ, ರೈಟ್. ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಅರ್ಥ ಆಯ್ತಲ್ವಾ. ಈಗ ನೋಡೋಣ. ಸೊ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟು ಏನು? ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ GDP ಮೈನಸ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಅಂದರೆ ಏನು? ಡಿಪ್ರಿಸಿಯೇಷನ್ ಅಂದರೆ ಏನು? ಬ್ರಾಕೆಟ್ನಲ್ಲಿ ಸವಕಳಿ. GDP ಮೈನಸ್ ಡಿಪ್ರಿಸಿಯೇಷನ್ ಇಸ್ ಈಕ್ವಲ್ ಟು NDP. ಇದೊಂದು ಸಿಂಪಲ್ ಫಾರ್ಮುಲಾ. ಸವಕಳಿ ಅಂದರೆ ಏನು? ಆರ್ಥಿಕ ದೇಶದಲ್ಲಿ GDP ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಒಟ್ಟು GDPನಲ್ಲಿ ಒಂದು ದೇಶದ ಗಡಿ ಪ್ರದೇಶಗಳಿಗೆ ಉತ್ಪಾದನೆ ಅಂತ ಸರಕು ಮತ್ತು ಸೇವೆಗಳಲ್ಲಿ ಸವಕಳಿಯನ್ನು ಕಳೆದಾಗ. ಸವಕಳಿ ಅಂದರೆ ಏನು ಅಂದರೆ, ಈಗ ಒಂದು ಎಕ್ಸಾಂಪಲು, ಈ ವರ್ಷ ಒಂದು ಕಾರ್ ತೊಗೊಂಡಿರ್ತೀರ, ಮುಂದಿನ ವರ್ಷ ಅದು ಕಾರ್ ವ್ಯಾಲ್ಯೂ ಸೇಮ್ ಇರುತ್ತಾ, ರೈಟ್. ಸಿಂಪಲ್ ಆಗಿರೋ ಎಕ್ಸಾಂಪಲು, ಈ ವರ್ಷದಲ್ಲಿ ಒಂದು ಕಾರ್ ಇದೆ ನಿಮ್ಮ ಹತ್ರ, ಅದ್ರ ವ್ಯಾಲ್ಯೂ 9 ಲಕ್ಷನೋ 15 ಲಕ್ಷನೋ ಇದೆ. ಬಟ್ ನೆಕ್ಸ್ಟ್ ಇಯರ್ ಬಂದಾಗ ಅದ್ರ ವ್ಯಾಲ್ಯೂ 20% ಕಡಿಮೆ ಆಗಿರುತ್ತೆ ಒಂದೇ ವರ್ಷದಲ್ಲಿ. ಸೊ ಇದನ್ನೇ ನಾವು ಸವಕಳಿ ಅಂತ ಕರಿತೀವಿ. ಅಂದರೆ ವಸ್ತುಗಳನ್ನು ಬಳಸಿದ ಹಾಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಅದರ ಮೌಲ್ಯ ಕಡಿಮೆ ಆಗುತ್ತೆ, ಅದನ್ನು ನಾವು ಸವಕಳಿ ಅಂತ ಕರಿತೀವಿ. ಕರೆಕ್ಟ್ ತಾನೆ? ಈಗ ಒಂದು ದೇಶದಲ್ಲಿ ಉತ್ಪಾದನೆ ಸರಕು ಮತ್ತು ಸೇವೆಗಳ ಮೌಲ್ಯ ಅಂತಿದೆ, ಅಂದರೆ ಸರಕುಗಳ ಮೌಲ್ಯ ಕಡಿಮೆ ಆಗ್ತವೆ ವರ್ಷಕ್ಕೆ. ಆ ಸವಕಳಿಯನ್ನು, ಕಡಿಮೆ ಆಗಿರ್ತಕ್ಕಂಥ ಮೌಲ್ಯವನ್ನು GDPನಲ್ಲಿ ಕಳೆದಾಗ ಈ ವರ್ಷದ NDP ಸಿಗುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಬಹುದು? ಸೊ ಡಿಪ್ರಿಷಿಯೇಷನನ್ನು, ಸವಕಳಿಯನ್ನು ಯಾರು ಅಳತೆ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಸವಕಳಿಯನ್ನು ಯಾರು ಅಳತೆ ಮಾಡ್ತಾರೆ ಅಂತಂದರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿ, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಮಿನಿಸ್ಟ್ರಿ ಆಫ್ ಸವಕಳಿಯನ್ನು ಅಳತೆ ಮಾಡೋರು ಯಾರು ಅಂತ ಪ್ರಶ್ನೆ ಕೇಳಿದ್ದಾನೆ. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ಕೇಂದ್ರ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅವರು ಏನು ಮಾಡ್ತಾರೆ? ಈ ಸವಕಳಿಯನ್ನು ಅಳತೆ ಮಾಡುತ್ತಾರೆ, ರೈಟ್. ಸೊ ನೆಕ್ಸ್ಟು ಏನನ್ನ ಇದರಲ್ಲಿ ಒಳಗೊಂಡಿರುತ್ತೆ ಅಂತಂದರೆ, ಇದು ನಿಜವಾದ ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ಶೋ ರಿಯಲ್ ಗ್ರೋತ್. ನಮ್ಮಲ್ಲಿ ನಿಜವಾಗ್ಲೂ ಅಭಿವೃದ್ಧಿ ಎಷ್ಟಾಗಿದೆ, ಯಾಕಂದರೆ ಸವಕಳಿ ಕಳಿಬೇಕು ತಾನೆ ನಾವು. ಸೊ GDPಯನ್ನು ನಾವು ನೋಡಿದ್ವಿ, ಬಟ್ ಅದರಲ್ಲಿ ಅನೇಕ ರೀತಿಯಾದ ಲ್ಯಾಕೂನ್ಸ್ಗಳಿದ್ದಾವೆ. ಸೊ ನಿಜವಾದ ಅಭಿವೃದ್ಧಿಯನ್ನು ತೋರಿಸೋದು ಯಾವುದು ಅಂತಂದರೆ NDP ಅಂತ ನಾವು ಹೇಳ್ತೀವಿ. ಶೋಸ್ ರಿಯಲ್ ಏನು ಗ್ರೋತ್. ರಿಯಲ್ ಒಂದು ದೇಶದಲ್ಲಿ ನಿಜವಾದ ಅಭಿವೃದ್ಧಿನ ಸೂಚಿಸ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಪ್ರಶ್ನೆ NDP ಅಂತೇಳಿ ನಾವು ಹೇಳಬೇಕು. ಇನ್ನು NDPನ ಓನ್ಲಿ ಡೊಮೆಸ್ಟಿಕ್ ಯೂಸ್ಗೋಸ್ಕರ ಮಾತ್ರ ಬಳಸಬೇಕು. ಇದರನ್ನು ಕೂಡ ಡೊಮೆಸ್ಟಿಕ್ ಓನ್ಲಿ, ಅಂದರೆ ದೇಶದ ಅಭಿವೃದ್ಧಿಯನ್ನು ಸೂಚಿಸೋದಕ್ಕೆ ಮಾತ್ರ ಇದನ್ನು ಬಳಸ್ಬೋದೇ ಹೊರತು ಕಂಪೇರೇಟಿವ್ ಆಗಿ ಬಳಸೋದಕ್ಕೆ ಬರೋದಿಲ್ಲ, ರೈಟ್. ದೇಶದ ಒಳಗೆ ಮಾತ್ರ ಇದನ್ನು ಬಳಸ್ಬೋದು ಹೊರತು ಕಂಪೇರ್ ಮಾಡೋದಕ್ಕೆ ಇದನ್ನು ಬರೋದಿಲ್ಲ. ಯಾಕಂದರೆ ವಿವಿಧ ದೇಶದಲ್ಲಿ ಸವಕಳಿಯನ್ನು ಕೆಲವೊಂದು ರಾಷ್ಟ್ರ ಮಾಡ್ತವೆ, ಕೆಲವೊಂದು ರಾಷ್ಟ್ರ ಮಾಡೋದಿಲ್ಲ. ಸೊ ಇದನ್ನು ಓನ್ಲಿ ಡೊಮೆಸ್ಟಿಕ್ ಆಗಿ ಮಾತ್ರ ಇದನ್ನು ನಾವು ಬಳಸ್ಕೋಬೇಕು, ರೈಟ್. ಸೊ ಇಷ್ಟು NDP ಬಗ್ಗೆ ನಾವು ನೋಡಿದ್ವಿ. ಫಸ್ಟ್ ಇದನ್ನು GDP ಮೈನಸ್ ಡೆಪ್ರಿಷಿಯೇಷನ್ ಇಸ್ ಈಕ್ವಲ್ ಟು NDP ಇಲ್ಲಿ ಸವಕಳಿಯನ್ನು ಪ್ರಮುಖವಾಗಿ ಕೇಳ್ತಾರೆ. ಸವಕಳಿ ಅಂತಂದರೆ ಏನು ಅಂತ ನಿಮಗೆ ಎಕ್ಸಾಂಪಲ್ ಮೂಲಕ ಹೇಳಿದ್ದೇನೆ. ಸೊ ಅದನ್ನು ನೀವು ತಿಳ್ಕೊಳ್ಳಿ, ರೈಟ್. ಇದನ್ನು ಯಾರು ಅಳತೆ ಮಾಡ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯವರು ಈ ಸವಕಳಿಯ ಕುರಿತು ಅಳತೆ ಮಾಡ್ತಾರೆ. ಇದೇನು ಮಾಡುತ್ತೆ? ನಿಜವಾದ ಅಭಿವೃದ್ಧಿಯನ್ನು ಇದು ಸೂಚಿಸುತ್ತದೆ. ಇದನ್ನು ಕೇವಲ ಆಂತರಿಕವಾಗಿ ದೇಶದಲ್ಲಿ ಮಾತ್ರ ಬಳಸೋದಕ್ಕೆ ಅವಕಾಶ ಇದೆ, ರೈಟ್. ಸೊ ದಿಸ್ ಇಸ್ ಆಲ್ ಅಬೌಟ್ NDP. ಈಗ ಮೂರನೇ ಕಾನ್ಸೆಪ್ಟನ್ನು ನೋಡೋಣ. ಮೂರನೇ ಕಾನ್ಸೆಪ್ಟ್, ರೈಟ್. GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಗ್ರಾಸ್ ನ್ಯಾಷನಲ್
ಪ್ರೊಡಕ್ಟ್. ಇದು ಒಟ್ಟು ರಾಷ್ಟ್ರೀಯ ಉತ್ಪನ್ನ. ರೈಟ್, ಇದ್ರ ಕುರಿತು ಅಧ್ಯಯನ ಮಾಡೋದಿಲ್ಲ. 4 ಕಾನ್ಸೆಪ್ಟ್ಗಳು ಬಹಳ ಇಂಪಾರ್ಟೆಂಟು. ಒಂದೇ ಒಂದು ಸೂತ್ರದ ಮೂಲಕ ನೀವೆಲ್ಲವನ್ನ ನೆನ್ಪಿಟ್ಕೋಬೇಕು. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ರೈಟ್, ಏನು ಹಂಗಂತಂದರೆ ಸಿಂಪಲ್ ಒಂದೇ ಫಾರ್ಮುಲಾ, GDP ಪ್ಲಸ್ ಇನ್ಕಮ್ ಫ್ರಮ್ ಅಬ್ರಾಡ್. ಕನ್ನಡದಲ್ಲಿ ಬರ್ಕೊಳ್ಳಿ, GDP ಪ್ಲಸ್ ವಿದೇಶದಿಂದ ಬರ್ತಕ್ಕಂತಹ ಆದಾಯ, ವಿದೇಶದಿಂದ ಬರುವ ಆದಾಯ ಕೂಡಿಸಿದಾಗ ಈಕ್ವಲ್ಸ್ ಟು ಯಾವುದಾಗತ್ತೆ, GNP, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಆಗತ್ತೆ. ಗ್ರಾಸ್ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ರೈಟ್, ನಾನು ಹೇಳ್ತಾ ಇದ್ದೀನಿ, ಒಟ್ಟುಗೂ ಮತ್ತು ನಿವ್ವಳಿಗೂ ವ್ಯತ್ಯಾಸ ನಿಮ್ಗೆ ಗೊತ್ತಾಗಿತ್ತು ಅಂದರೆ ಸಿಂಪಲ್ ಆಗಿ ನೀವು ತಿಳ್ಕೊತೀರಾ. ರೈಟ್, ಸೊ GDP ಪ್ಲಸ್ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತಂದರೆ ಏನು? ವಿದೇಶದಿಂದಾಗಿ ನಮ್ಮೂರು ಅನೇಕ ವ್ಯಕ್ತಿಗಳು ವಿದೇಶದಲ್ಲಿ ಕೆಲಸ ಮಾಡ್ತಾರೆ ಅಲ್ವಾ. ರೈಟ್, ಅವರು ಭಾರತ ದೇಶಕ್ಕೆ ಕೆಲವೊಂದು ರೀತಿಯಲ್ಲಿ ಹಣವನ್ನು ವರ್ಗಾವಣೆ ಮಾಡ್ತಿರ್ತಾರೆ. ಅವರ ಫ್ಯಾಮಿಲಿ ನಿರ್ವಹಣೆಗೆ ಆಯಿತು, ಅಥವಾ ಅವರೊಂದು ಕಂಪ್ನಿ ನಡೆಸ್ತಾ ಇದ್ರೆ ಅದರ ಉತ್ಪನ್ನವನ್ನು ಕೂಡ ಭಾರತಕ್ಕೆ ಏನು ಮಾಡ್ತಾರೆ, ವರ್ಗಾವಣೆ ಮಾಡ್ತಾರೆ. ಸೊ ಅದನ್ನೆಲ್ಲವನ್ನು ಕೂಡ ನಾವು GDP ಕೂಡಿಸಿದಾಗ ಏನಾಗುತ್ತೆ, ಇನ್ಕಮ್ ಫ್ರಮ್ ಅಬ್ರಾಡ್ ಆಗುತ್ತೆ. ಅದೇ ರೀತಿ ಭಾರತನೂ ಕೂಡ ವಿದೇಶದ ವ್ಯಾಪಾರ ಮಾಡುತ್ತೆ ಅಲ್ವಾ. ಭಾರತನೂ ಕೂಡ ವಿದೇಶದ ವ್ಯಾಪಾರ ಮಾಡುತ್ತೆ. ಕೆಲವೊಂದು ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ, ಕೆಲವೊಂದು ವಸ್ತುಗಳನ್ನು ಇಂಪೋರ್ಟ್ ಮಾಡುತ್ತೆ. ಸೊ ಎಲ್ಲವೂ ಕೂಡ ವಿದೇಶಿ ವ್ಯಾಪಾರದಲ್ಲಿ ಬರ್ತವೆ. ಇನ್ಕಮ್ ಫ್ರಮ್ ಅಬ್ರಾಡ್ನಲ್ಲಿ ಇದೆಲ್ಲವೂ ಬರ್ತವೆ. ಬರೀ ಇನ್ಕಮ್ ಒಂದೇ ಬರೋದಿಲ್ಲ, ಎಕ್ಸ್ಪೋರ್ಟ್ ಕೂಡ ಇದರಲ್ಲಿ ಬರುತ್ತೆ, ಇಂಪೋರ್ಟ್ ಕೂಡ ಬರುತ್ತೆ. ಸೊ ಇನ್ಕಮ್ ಫ್ರಮ್ ಅಬ್ರಾಡ್ ಅಂದರೆ ಏನು ಅಂತ ನಾವು ಫಸ್ಟ್ ಕನ್ಸಿಡರ್ ಮಾಡೋಣ. ಇದನ್ನು ಕೂಡ ಎಕ್ಸಾಮ್ ಕೇಳಿದ್ದೇನೆ. ವಿದೇಶದಿಂದ ಬರುವ ಲಾಭಗಳಲ್ಲಿ ಯಾವ್ಯಾವನ್ನ ಒಳಗೊಂಡಿರ್ತವೆ ಅನ್ನೋದನ್ನು. ಫಸ್ಟು ನೆಟ್ ಎಕ್ಸ್ಪೋರ್ಟ್ ಇದರಲ್ಲಿ ಇರುತ್ತೆ. ನೆಟ್ ಎಕ್ಸ್ಪೋರ್ಟ್, ಸೊ ನಿಮ್ಗೆ ಆಲ್ರೆಡಿ ನಾನು ನೆಟ್ದು ಸ್ಪೆಲ್ಲಿಂಗ್ ಹೇಳಿದ್ದೇನೆ. ನಿವ್ವಳ ರಫ್ತು ಅಂತಂದರೆ ಏನು? ಇಂಪೋರ್ಟ್ ಮೈನಸ್ ಎಕ್ಸ್ಪೋರ್ಟ್ ಇಸ್ ಈಕ್ವಲ್ ಟು ನೆಟ್ ಎಕ್ಸ್ಪೋರ್ಟ್. ಅಂದರೆ ಭಾರತ ಎಷ್ಟು ಆಮದು ಮಾಡ್ಕೊಳ್ಳುತ್ತೆ ಅದರಲ್ಲಿ ರಫ್ತನ್ನು ಕಳೆದಾಗ ಕೊನೆಯದಾಗಿ ನಮಗೆ ಎಷ್ಟು ಉಳಿಯುತ್ತೆ, ನೆಟ್ ಎಕ್ಸ್ಪೋರ್ಟ್ ಉಳಿಯುತ್ತೆ. ಸೊ ನಿಮಗೀಗ ಸುಲಭವಾಗಿರ್ತಕ್ಕಂಥ ಒಂದು ಪ್ರಶ್ನೆ, ಭಾರತದಲ್ಲಿ ರಫ್ತು ಹೆಚ್ಚಿದೆನಾ, ಆಮದು ಹೆಚ್ಚಿದೆನಾ? ಇಂಪೋರ್ಟ್ ಹೆಚ್ಚಾಯ್ತಾ, ಎಕ್ಸ್ಪೋರ್ಟ್ ಹೆಚ್ಚಾಯ್ತಾ ಭಾರತದಲ್ಲಿ? ರೈಟ್, ಸಿಂಪ್ಲಿ ಎಲ್ಲರಿಗೂ ಗೊತ್ತು, ಭಾರತದಲ್ಲಿ ಎಕ್ಸ್ಪೋರ್ಟ್ ತುಂಬ ಕಡಿಮೆ ಇದೆ, ಇಂಪೋರ್ಟ್ ಜಾಸ್ತಿ ಇದೆ. ಯಾಕೆಂದರೆ ಇಂಡಿಯಾ ವಿದೇಶಗಳ ಮೇಲೆ ಅತಿ ಹೆಚ್ಚು ನಾವೇನು ಮಾಡಿದ್ವಿ, ಅವಲಂಬಿತರಾಗಿದ್ದೀವಿ. ಸೊ ಭಾರತದಲ್ಲಿ ನೆಟ್ ಎಕ್ಸ್ಪೋರ್ಟ್ ಏನಿದೆ, ಆಲ್ವೇಸ್ ಯಾವಾಗಲೂ ಏನಾಗಿದೆ, ಮೈನಸ್ನಲ್ಲೇ ಇದೆ. ಆಲ್ವೇಸ್ ಇಟ್ಸ್ ಇನ್ ಮೈನಸ್ ಕಂಡೀಷನ್. ಯಾಕೆಂದರೆ ನಾವು ವಿದೇಶದಿಂದ ಬರ್ತಕ್ಕಂಥ ಆಯಿಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಉಪಕರಣಗಳಾಗಿರ್ಬೋದು, ಆಮೇಲೆ ವಿದೇಶದಿಂದ ಬರ್ತಕ್ಕಂಥ ಚಿನ್ನದ ಮೇಲೆ ಆಗಿರ್ಬೋದು, ಡೈಮಂಡ್ಸ್ಗಳ ಮೇಲೆ ಆಗಿರ್ಬೋದು, ಅಥವಾ ಇನ್ನಿತರ ದೈನಂದಿನ ಬಳಕೆ ವಸ್ತುಗಳ ಮೇಲೆ ಆಗಿರ್ಬೋದು, ತುಂಬ ಡಿಪೆಂಡೆಂಟ್ ಆಗಿದ್ವಿ. ಸೊ ಭಾರತದ ದೃಷ್ಟಿಯಲ್ಲಿ ಇಂಪೋರ್ಟ್ ತುಂಬ ಜಾಸ್ತಿ ಇದೆ, ಎಕ್ಸ್ಪೋರ್ಟು ಅತ್ಯಂತ ಕಡಿಮೆ ಇದೆ. ಸೊ ಇದಕ್ಕಾಗಿ ನೆಟ್ ಎಕ್ಸ್ಪೋರ್ಟ್ ಏನಿದೆ ಭಾರತದ್ದು, ಇದು ಕಡಿಮೆ ಇದೆ. ಸೊ ಇನ್ಕಮ್ ಫ್ರಮ್ ಅಬ್ರಾಡ್ನಲ್ಲಿ 3 ಕ್ಯಾಟಗರಿ ಬರ್ತವೆ. ಒಂದೇದು ನೆಟ್ ಎಕ್ಸ್ಪೋರ್ಟ್, ಎರಡನೇದು ಯಾವುದು ಅಂತಂದರೆ ಪ್ರೈವೇಟ್ ರೆಮಿಟೆನ್ಸ್. ಬ್ರಿಕೆಟ್ನಲ್ಲಿ ನೀವು ಖಾಸಗಿ ವರ್ಗಾವಣೆಗಳು ಅಂತ ಬರ್ಕೊಳ್ಳಿ, ಕನ್ನಡದಲ್ಲಿ ಖಾಸಗಿ ವರ್ಗಾವಣೆಗಳು, ಪ್ರೈವೇಟ್ ರೆಮಿಟೆನ್ಸ್. ಖಾಸಗಿ ವರ್ಗಾವಣೆಗಳು ಏನೋದನ್ನು ನಾವು ನೋಡೋಣ. ರೈಟ್, ಕೆಲವೊಂದು ವ್ಯಕ್ತಿಗಳು, ಭಾರತೀಯರು ವಿದೇಶದಲ್ಲಿರ್ತಾರಲ್ವಾ, ಭಾರತೀಯರು ವಿದೇಶದಲ್ಲಿರ್ತವೆ, ನೀವು ಅವ್ರಿಗೆ NRI ಅಂತ ಕರಿತೀರಿ. ರೈಟ್, NRI ಅಂತ ಕರಿತೀರಿ. ಅವ್ರು ಏನು ಮಾಡ್ತಾರೆ, ಭಾರತ ದೇಶಕ್ಕೆ ಕಳಿಸ್ತಾರಲ್ವ ಹಣವನ್ನು, ಪ್ರತಿ ತಿಂಗಳಾಯಿತು ಅಥವಾ ವರ್ಷಕ್ಕೆ ಆಯಿತು ಅಥವಾ 2 ವರ್ಷಕ್ಕೊಮ್ಮೆ ಆಯಿತು. ಅವರು ಕಳಿಸ್ತಕ್ಕಂಥ ಲಾಭವನ್ನು ಏನು ಕರಿತೀವಿ, ಪ್ರೈವೇಟ್ ರೆಮಿಟೆನ್ಸ್ ಅಂತ ಕರಿತೀವಿ. ಖಾಸಗಿ ವರ್ಗಾವಣೆಗಳು. ಭಾರತೀಯರು ವಿದೇಶದಲ್ಲಿರ್ತಾರೆ, ಆ ವಿದೇಶಿಯರು ಭಾರತಕ್ಕೆ ಕಳಿಸ್ತಕ್ಕಂಥ ಹಣ ಇದರಲ್ಲಿ ಬರುತ್ತೆ, ಪ್ರೈವೇಟ್ ರೆಮಿಟೆನ್ಸ್ನಲ್ಲಿ ಬರುತ್ತೆ. ಇಂಡಿಯನ್ಸ್ ಇನ್ ಅಬ್ರಾಡ್. ರೈಟ್, ಇದನ್ನು ಮುಂದೆ ಇಂಡಿಯನ್ಸ್ ಇನ್ ಅಬ್ರಾಡ್, ಅವರು ಭಾರತಕ್ಕೆ ಕಳಿಸ್ತಕ್ಕಂಥ ಹಣ ಯಾವ್ದು ಬರುತ್ತಲ್ವಾ, ಇಂಡಿಯನ್ಸ್ ಇನ್ ಅಬ್ರಾಡ್, ಅದು ಖಾಸಗಿ ವರ್ಗಾವಣೆಗಳಲ್ಲಿ ಬರ್ತವೆ. ಸೊ GDP ಪ್ಲಸ್ ಇನ್ಕಮ್ ಫ್ರಮ್ ಅಬ್ರಾಡ್ ಅದು GNP ಆಗುತ್ತೆ. ಸೊ ಇನ್ಕಮ್ ಫ್ರಮ್ ಅಬ್ರಾಡ್ ಅದರಲ್ಲಿ 3 ಕೂಡ್ತವೆ. ಒಂದೇದು ನೆಟ್ ಎಕ್ಸ್ಪೋರ್ಟು, ಎರಡನೇದು ಪ್ರೈವೇಟ್ ರೆಮಿಟೆನ್ಸ್. ಸೊ ನೆಟ್ ಎಕ್ಸ್ಪೋರ್ಟ್ ಅಂದರೆ ಇಂಪೋರ್ಟ್ ಮೈನಸ್ ಎಕ್ಸ್ಪೋರ್ಟ್ ಇಸ್ ಈಕ್ವಲ್ ಟು ನೆಟ್ ಎಕ್ಸ್ಪೋರ್ಟು. ರೈಟ್, ಅದೇ ರೀತಿ ಪ್ರೈವೇಟ್ ರೆಮಿಟೆನ್ಸ್ ಅಂತಂದರೆ ವಿದೇಶದಲ್ಲಿರ್ತಕ್ಕಂಥ ಭಾರತೀಯರು ಭಾರತಕ್ಕೆ ಕಳಿಸ್ತಕ್ಕಂಥ ಹಣವನ್ನು ನಾವೇನು ಕರಿತೀವಿ, ಪ್ರೈವೇಟ್ ರೆಮಿಟೆನ್ಸ್. ಸೊ ಸಿಂಪಲಾಗಿ ಪ್ರಶ್ನೆ ಏನು ಕೇಳಿದ್ದೇನೆ ಅಂತಂದರೆ, ಪ್ರೈವೇಟ್ ರೆಮಿಟೆನ್ಸು ಭಾರತದಲ್ಲಿ ಪಾಸಿಟಿವ್ ಆಗಿದೆನಾ ನೆಗೆಟಿವ್ ಆಗಿದೆನಾ ಅಂತ ಕೇಳಿದ್ದೇನೆ. ರೈಟ್, ಪ್ರೈವೇಟ್ ರೆಮಿಟೆನ್ಸು ಒಂದು ಹೇಳ್ತಾನೆ, ಪ್ರೈವೇಟ್ ರೆಮಿಟೆನ್ಸಲ್ಲಿ ಭಾರತ ಇಡೀ ವಿಶ್ವದಲ್ಲೇ ಟಾಪ್ 1ನಲ್ಲಿದೆ. ಟಾಪ್ 1
ಎಷ್ಟು 69 ಬಿಲಿಯನ್ ಇತ್ತು 2019ರಲ್ಲಿ. 69 ಬಿಲಿಯನ್ನಷ್ಟು ಪ್ರೈವೇಟ್ ರೆಮಿಟೆನ್ಸ್ ಅಂದರೆ ವಿದೇಶದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಭಾರತಕ್ಕೆ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ. ಸೆಕೆಂಡ್ ಬರ್ತಕ್ಕಂಥದ್ದು ಮೆಕ್ಸಿಕೋ, ಅದಾದಮೇಲೆ ಚೀನಾ ಇದೆ. ಅಂದರೆ ಭಾರತ ದೃಷ್ಟಿಯಲ್ಲಿ ಪ್ರೈವೇಟ್ ರೆಮಿಟೆನ್ಸ್ ಇಸ್ ಅ ಪ್ಲಸ್. ಪ್ರೈವೇಟ್ ರೆಮಿಟೆನ್ಸ್ ಏನಿದೆ ಭಾರತ ದೃಷ್ಟಿಯಲ್ಲಿ ಇದು ಧನಾತ್ಮಕವಾಗಿದೆ. ನೆಟ್ ಎಕ್ಸ್ಪೋರ್ಟು ಋಣಾತ್ಮಕವಾಗಿದೆ, ಪ್ರೈವೇಟ್ ಎಕ್ಸ್ಪೋರ್ಟು ಧನಾತ್ಮಕವಾಗಿದೆ ಅನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಪ್ರೈವೇಟ್ ರೆಮಿಟೆನ್ಸ್ ಭಾರತದಲ್ಲಿ, ಖಾಸಗಿ ವರ್ಗಾವಣೆಗಳು ಭಾರತದಲ್ಲಿ ಧನಾತ್ಮಕವಾಗಿವೆ ಅಂತ ನೆಕ್ಸ್ಟ್ ವರ್ಡನ್ನು ಆ್ಯಡ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕಾನ್ಸೆಪ್ಟನ್ನು ಕೂಡ ನೀವು ಇನ್ ಡೆಪ್ತ್ ಆಗಿ ಅಧ್ಯಯನ ಮಾಡೋಣ, ರೈಟ್. ಸೊ ಪ್ರೈವೇಟ್ ರೆಮಿಟೆನ್ಸ್ ಭಾರತ ದೃಷ್ಟಿಯಲ್ಲಿ ಏನಾಗಿದೆ, ಧನಾತ್ಮಕವಾಗಿದೆ, ರೈಟ್. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ಈ ಪ್ರೈವೇಟ್ ರೆಮಿಟೆನ್ಸ್ ಏನಿದೆ ಅನ್ನೋದನ್ನು ನಾವು ನೋಡೋಣ. ಪ್ರೈವೇಟ್ ರೆಮಿಟೆನ್ಸ್ನಲ್ಲಿ ಭಾರತ ದೃಷ್ಟಿಯಲ್ಲಿ ಫಸ್ಟ್ ಒನ್ನು ಇನ್ಕಮ್ ಫ್ರಮ್ ಅಬ್ರಾಡ್ ನೋಡಿದ್ವಿ, ಸೆಕೆಂಡ್ ಒನ್ನು ಪ್ರೈವೇಟ್ ರೆಮಿಟೆನ್ಸು, ಮೂರನೇದು ಏನಂತಂದರೆ ಇಂಟ್ರೆಸ್ಟ್ ಆನ್ ಎಕ್ಸ್ಟರ್ನಲ್ ಲೋನ್. ಇಂಟ್ರೆಸ್ಟ್ ಆಫ್ ಎಕ್ಸ್ಟರ್ನಲ್ ಲೋನ್ ಅಂದರೆ ಸಿಂಪಲ್ ಆಗಿ ಎಕ್ಸ್ಟರ್ನಲ್ ಲೋನ್ ಅಂದರೆ ನಿಮ್ಗೆ ಗೊತ್ತು ಬಾಹ್ಯ ಸಾಲ ಅಂಥೇಳಿ. ಬಾಹ್ಯ ಸಾಲದ ಮೇಲಿನ ಬಡ್ಡಿ ಅಂತಕ್ಕಂಥದ್ದು. ಈಗ ಭಾರತ ದೇಶ ಅಭಿವೃದ್ಧಿಗೋಸ್ಕರ ವಿಶ್ವ ಬ್ಯಾಂಕ್ನಿಂದ, IMFನಿಂದ, ಅದೇ ರೀತಿ ಅಮೆರಿಕಾದಿಂದ, ಅದೇ ರೀತಿ ಚೀನಾದಿಂದ, ಅದೇ ರೀತಿ US, ಜಪಾನಿಂದ, ಸೊ ಎಲ್ಲ ರಾಷ್ಟ್ರಗಳಿಂದ ಏನು ಮಾಡಿದೆ, ಎಕ್ಸ್ಟರ್ನಲ್ ಲೋನ್ ಬಾಹ್ಯ ಸಾಲವನ್ನು ತೆಗೆದುಕೊಂಡಿದೆ, ರೈಟ್. ಬಾಹ್ಯ ಸಾಲವನ್ನು ತೆಗೆದುಕೊಂಡಿದೆ. ಎಷ್ಟು ಈಗಿನ ಸದ್ಯದ ಪ್ರಕಾರ ಪ್ರತಿಯೊಬ್ಬ ಭಾರತೀಯನ ಮೇಲೂ ಕೂಡ 1 ಲಕ್ಷದಷ್ಟು ಹೊರೆಯಾಗುವಷ್ಟು ಸಾಲ ಭಾರತ ಸರ್ಕಾರ ತೆಗೆದುಕೊಂಡಿದೆ ಅಂತ ಹೇಳ್ತಾರೆ, ರೈಟ್. ನೀವೆಲ್ಲ ಕೇಳಿರ್ಬೋದು ಇದನ್ನು, ರೈಟ್. ಈಗ ಬಾಹ್ಯ ಸಾಲವನ್ನು ತೆಗೆದುಕೊಂಡಿದೆ ಅಲ್ವಾ, ಅದು ಕೂಡ ಇನ್ಕಮ್ ಫ್ರಮ್ ಅಬ್ರಾಡ್ನಲ್ಲಿ ಬರುತ್ತೆ. ಯಾಕೆ, ಅದು ಕೂಡ ವಿದೇಶಿ ವ್ಯಾಪಾರ ತಾನೆ. ವಿದೇಶದಿಂದ ಪಡೆತಕ್ಕಂಥ ಹಣವನ್ನು ನಾವು ರಿಟರ್ನ್ ಮಾಡಲೇಬೇಕು. ರಿಟರ್ನ್ ಮಾಡಬೇಕು ಅಂತ ಏನು, ಅದರಲ್ಲಿ ಇಂಟ್ರೆಸ್ಟ್ ಪೇ ಮಾಡಬೇಕು. ಪ್ರತಿ ವರ್ಷ ಭಾರತ ಸರ್ಕಾರದಲ್ಲಿ ನಮ್ಮ GDPನಲ್ಲಿ 18% ಬರೀ ಇಂಟ್ರೆಸ್ಟಿಗೆ ಕೊಡ್ತಾರೆ. ಅಂದರೆ 18 ಲಕ್ಷ ಕೋಟಿಯಷ್ಟು, ಭಾರತ GDP 100 ಲಕ್ಷ ಕೋಟಿ ಇತ್ತು ಅಂದರೆ 18 ಲಕ್ಷ ಕೋಟಿಯಷ್ಟು ಬರೀ ಇಂಟ್ರೆಸ್ಟ್ ಪೇಮೆಂಟ್ಗೆ ಹೋಗುತ್ತೆ. ಸೊ ಇದು ಕೂಡ ಇನ್ಕಮ್ ಫ್ರಮ್ ಅಬ್ರಾಡ್ನಲ್ಲಿ ಬರುತ್ತೆ. ಸೊ ಭಾರತ ದೃಷ್ಟಿಯಲ್ಲಿ ನೋಡಿದಾಗ, ಭಾರತ ದೃಷ್ಟಿಯಲ್ಲಿ ಎಕ್ಸ್ಟರ್ನಲ್ ಲೋನ್ ಇಂಟ್ರೆಸ್ಟ್ ಮೇಲೆ ಯಾವಾಗಲೂ ಮೈನಸ್ನಲ್ಲೇ ಇದೆ. ಅಂದರೆ ಭಾರತ ಲೋನನ್ನೇ ಜಾಸ್ತಿ ತಗೊಳುತ್ತೆ ಹೊರತು ಕಡಿಮೆ ಏನು ಮಾಡುತ್ತೆ, ಲೋನನ್ನೇ ಕೊಡುತ್ತೆ. ಈಗ ಭಾರತ ಬಾಂಗ್ಲಾದೇಶಕ್ಕೆ 100 ಕೋಟಿ, 500 ಕೋಟಿ, 1000 ಕೋಟಿ ಕೊಡುತ್ತೆ. ಅಫ್ಘಾನಿಸ್ತಾನಕ್ಕೆ 500 ಕೋಟಿ ಕೊಡುತ್ತೆ. ಅದೇ ರೀತಿ ಶ್ರೀಲಂಕಾಗೆ 1000 ಕೋಟಿ ಕೊಡುತ್ತೆ. ಬಟ್ ಇದು ಭಾರತ ದೃಷ್ಟಿಯಿಂದ ನೋಡಿದಾಗ ಅತಿ ಕಡಿಮೆ ಇದು. ಸೊ ಕಂಪೇರಿಟಿವ್ ಮಾಡಿದಾಗ ಇಂಟ್ರೆಸ್ಟ್ ಆನ್ ಎಕ್ಸ್ಟರ್ನಲ್ ಲೋನ್ಗೆ ಭಾರತ ದೇಶದಲ್ಲಿ ಯಾವಾಗಲೂ ಅತಿ ಹೆಚ್ಚು ಏನು ಮಾಡುತ್ತೆ, ಸಾಲವನ್ನು ತೆಗೆದುಕೊಳ್ಳುತ್ತೆ, ರೈಟ್. ನೆಟ್ ಎಕ್ಸ್ಪೋರ್ಟು ಮೈನಸ್ ಇದೆ. ಆಮೇಲೆ ಇನ್ನೊಂದು ಇಂಟ್ರೆಸ್ಟ್ ಆನ್ ಎಕ್ಸ್ಟರ್ನಲ್ ಲೋನ್, ಬಾಹ್ಯ ಸಾಲದ ಮೇಲಿನ ಬಡ್ಡಿನೂ ಕೂಡ ನೆಗೆಟಿವ್ ಆಗಿದೆ. ಈಗ ನೀವೇ ಹೇಳಿ, ಇನ್ಕಮ್ ಫ್ರಮ್ ಅಬ್ರಾಡನ್ನು ನಾವು ಕೂಡಿಸ್ಕೊಂಡಲ್ವಾ, ಇದರಲ್ಲಿ 3 ಘಟಕಗಳು ಬರ್ತವೆ. ಇದು ಒಂದೇ ಪಾಸಿಟಿವ್ ಇದೆ. ಯಾವುದು, ಬರೀ ಪ್ರೈವೇಟ್ ರೆಮಿಟೆನ್ಸ್ ಮಾತ್ರ ಭಾರತ ದೃಷ್ಟಿಯಲ್ಲಿ ಪಾಸಿಟಿವ್ ಇದೆ, ರೈಟ್. ಸೊ ಈ ಕಾನ್ಸೆಪ್ಟ್ ಯಾಕೆ ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ನೆಕ್ಸ್ಟ್ ಅರ್ಥ ಆಗುತ್ತೆ NNP ಬಂದಾಗ, ರೈಟ್. ಇಷ್ಟು ನಿಮಗೆ ಗೊತ್ತಿರಲಿ. ಇನ್ನು GNP ಅನ್ನೋದು ಏನು ಮಾಡುತ್ತೆ ಅಂದರೆ ವಿವಿಧ ರಾಷ್ಟ್ರಗಳ ಡಿಪೆಂಡೆನ್ಸಿಯನ್ನು ತೋರುತ್ತೆ. ಶೋಸ್ ಡಿಪೆಂಡೆನ್ಸಿ ಆಫ್ ಕಂಟ್ರೀಸ್. ಡಿಪೆಂಡೆನ್ಸಿ ಅಂದರೆ ವಿವಿಧ ರಾಷ್ಟ್ರಗಳು ಇನ್ನೊಂದು ರಾಷ್ಟ್ರಗಳ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿದೆ ಅನ್ನೋದನ್ನು ಇದು ತೋರಿಸುತ್ತೆ. ಡಿಪೆಂಡೆನ್ಸಿ ಆಫ್ ಕಂಟ್ರೀಸ್ ಅಂದರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ, ಉದಾಹರಣೆಗೆ ಚೀನಾದ ಮೇಲೆ ಭಾರತ ಎಷ್ಟು ಡಿಪೆಂಡ್ ಆಗಿದೆ, ಅಮೆರಿಕ ಚೀನಾದ ಮೇಲೆ ಎಷ್ಟು ಡಿಪೆಂಡ್ ಆಗಿದೆ ಅನ್ನೋದನ್ನು ತೋರಿಸ್ತಕ್ಕಂಥದ್ದು ಯಾವುದು ಅಂತ ನಾವು ಕರಿತೀವಿ GNP. ಇದು ಮತ್ತೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯನ್ನು ಎರಡೂ ತೋರಿಸುತ್ತೆ. ಕ್ವಾಲಿಟಿ ಪ್ಲಸ್ ಕ್ವಾಂಟಿಟಿ. ಏನು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅಂತಂದರೆ, ಅಂದರೆ ಭಾರತ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸರಕು ಮತ್ತು ಸೇವೆಗಳು ವಿದೇಶಕ್ಕೆ ಹೋಗ್ತಾವಲ್ವಾ, ಅದರದ್ದು ಪರಿಮಾಣಾತ್ಮಕ ಮತ್ತು ಗುಣಾತ್ಮಕತೆ ಎರಡನ್ನು ಸೂಚಿಸುತ್ತದೆ. ಗುಣಾತ್ಮಕತೆ ಮತ್ತು ಪರಿಮಾಣಾತ್ಮಕತೆ. GDP ಬರೀ ಪರಿಮಾಣಾತ್ಮಕತೆ ಅಂದರೆ ಕ್ವಾಂಟಿಟಿಯನ್ನು ತೋರಿಸುತ್ತೆ ಎಷ್ಟಿದೆ ಅಂಥೇಳಿ. ಬಟ್ ಈ GNP ಇದೆ ಅಲ್ವಾ, ಇದು ಗುಣಾತ್ಮಕತೆಯನ್ನು ಕೂಡ ತೋರಿಸುತ್ತೆ. ಯಾಕೆಂದರೆ ಇದರಲ್ಲಿ ಎಕ್ಸ್ಪೋರ್ಟ್ ಏನೇನು ಮಾಡಿದ್ವಿ, ಪ್ರೈವೇಟ್ ರೆಮಿಟೆನ್ಸ್ ಏನಿದೆ, ಇಂಟ್ರೆಸ್ಟ್ ಏನಿದೆ, ಎಲ್ಲವನ್ನು ನಾವೇನು ಮಾಡ್ತೀವಿ, ತೆಗೆದು ಹಾಕಿದಾಗ ನಮಗೆ ಯಾವತ್ತು ಸಿಗುತ್ತೆ, GNP ಸಿಗುತ್ತೆ, ರೈಟ್. ಸೊ GNP ಇನ್ನೊಂದ್ಸರಿ ನೋಡೋಣ. ಒಟ್ಟು ರಾಷ್ಟ್ರೀಯ ಉತ್ಪನ್ನ, GDP ಪ್ಲಸ್ ಇನ್ಕಮ್ ಫ್ರಮ್ ಅಬ್ರಾಡನ್ನು ನಾವೇನು ಕರಿತೀವಿ, GNP ಅಂತ ಕರಿತೀವಿ. ಇದರಲ್ಲಿ ಇನ್ಕಮ್ ಫ್ರಮ್ ಅಬ್ರಾಡಲ್ಲಿ 3 ಕ್ಯಾಟಗರಿ ಬರ್ತವೆ. ಫಸ್ಟ್ ಒನ್ ನೆಟ್ ಎಕ್ಸ್ಪೋರ್ಟು, ಪ್ರೈವೇಟ್ ರೆಮಿಟೆನ್ಸು, ಇಂಟ್ರೆಸ್ಟ್ ಆನ್ ಎಕ್ಸ್ಟರ್ನಲ್ ಲೋನ್ ಅಂತ ಹೇಳಿ. ಸೊ ನೆಟ್ ಎಕ್ಸ್ಪೋರ್ಟ್ನಲ್ಲಿ ಭಾರತ ಯಾವಾಗಲೂ ಅತಿ ಹೆಚ್ಚು ಆಮದು ಮಾಡ್ಕೊಳುತ್ತೆ. ಸೊ ದಿಸ್ ಇಸ್ ಆಲ್ವೇಸ್ ಇನ್ ಕೇಸ್ ಆಫ್ ಇಂಡಿಯಾ ಇಸ್ ಅ ಮೈನಸ್. ಸೊ ಪ್ರೈವೇಟ್ ರೆಮಿಟೆನ್ಸ್ನಲ್ಲಿ ನೀವು ನೋಡಿದಾಗ ಭಾರತ ಇಡೀ ವಿಶ್ವದಲ್ಲೇ ಟಾಪ್ 1 ಇದೆ. ಸೊ ಮೇ ಬಿ 2019ರಲ್ಲಿ ಇಟ್ ವಾಸ್ 74 ಬಿಲಿಯನ್. ಎಷ್ಟು, 74 ಬಿಲಿಯನು ಭಾರತೀಯರು ಭಾರತಕ್ಕೆ ಹಣವನ್ನು ಕಳಿಸಿದರು, ವಿದೇಶದಲ್ಲಿರ್ತಕ್ಕಂಥ ಭಾರತೀಯರು. ನೆಕ್ಸ್ಟು ಇಂಟ್ರೆಸ್ಟ್ ಆಫ್ ಎಕ್ಸ್ಟರ್ನಲ್ ಲೋನ್, ಭಾರತ ದೃಷ್ಟಿಯಲ್ಲಿ ಇದು ನೋಡಿದಾಗ ಇದು ಕೂಡ ಮೈನಸ್ನಲ್ಲೇ ಇದೆ.
ಇದೇನು ಮಾಡುತ್ತೆ, ವಿವಿಧ ರಾಷ್ಟ್ರಗಳ ಡಿಪೆಂಡೆನ್ಸಿಯನ್ನು ತೋರಿಸುತ್ತೆ. ಇದನ್ನು ಕೂಡ ಎಕ್ಸಾಮಿಗೆ ಕೇಳಿದ್ದಾನೆ. ನೆಕ್ಸ್ಟ್ ಇದು ಕ್ವಾಲಿಟಿ ಮತ್ತು ಕ್ವಾಂಟಿಟಿಯನ್ನು ಎರಡು ರೀತಿಯನ್ನು ತೋರಿಸುತ್ತೆ. ಸೊ ಇಷ್ಟು ಅಂಶಗಳನ್ನು ನಾವೇನು ಮಾಡಿದ್ವಿ, GNP ಅಧ್ಯಯನ ಮಾಡಿದ್ವಿ. ರೈಟ್, ದಿಸ್ ಇಸ್ ಆಲ್ ಅಬೌಟ್ GNP. ಈಗ ಕೊನೆಗೆ ಒಂದು ಲೈನಲ್ಲಿ ನೀವು ಹೇಳ್ಬೋದು ಏನು, ಇದು ಬಹಳ ಇಂಪಾರ್ಟೆಂಟು, ಇದನ್ನು ಕೂಡ ಎಕ್ಸಾಮ್ ಕೇಳಿದ್ದಾನೆ. ಸೊ 4 ಆಪ್ಷನ್ಸ್ ನಿಮಗೆ ಕೊಡ್ತೀನಿ. ಈಗ ನೀವು ಕಮೆಂಟ್ ಬಾಕ್ಸಲ್ಲಿ ಆನ್ಸರನ್ನು ಹಾಕಬೇಕು. ರೈಟ್, ಕಮೆಂಟ್ ಬಾಕ್ಸ್ನಲ್ಲಿ GNP ಈಸ್ ಗ್ರೇಟರ್ ದ್ಯಾನ್ GDP. ರೈಟ್, ಇದು ಅರ್ಥ ಆಗುತ್ತಲ್ವಾ, ಗ್ರೇಟರ್ ದೆನ್, ಇದು ಈ ಸಿಂಬಲ್ ಬಂದಾಗ ಗ್ರೇಟರ್ ದೆನ್ ಅಂತ ಅರ್ಥ ಆಗುತ್ತೆ. GNP ಗ್ರೇಟರ್ ದೆನ್ GDP, GNP ಈಕ್ವಲ್ಸ್ ಟು GDP, GNP ನಾಟ್ ಈಕ್ವಲ್ಸ್ ಟು GDP. ರೈಟ್, ಲಾಸ್ಟ್ ಬಂದೇದು GNP ಈಸ್ ಲೋವರ್ ದೆನ್ GDP. ಈಗ ನಿಮಗೆ 3 ಕಾನ್ಸೆಪ್ಟ್ಗಳು ಅರ್ಥ ಆಗಿದ್ದಾವೆ. ಇನ್ಕಮ್ ಫ್ರಮ್ ಅಬ್ರಾಡ್ ಅಂದ್ರೇನು, GDP ಅಂದರೆ ಏನಂತೇಳಿ. ಈಗ ನೀವು 4ರಲ್ಲಿ ಯಾವುದು ಕರೆಕ್ಟ್ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು. ಈ 4 ಇದಾವಲ್ವಾ, ಇದರಲ್ಲಿ ಯಾವುದು ಕರೆಕ್ಟ್ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು. ರೈಟ್, ಇದನ್ನು ಕೂಡ ಎಕ್ಸಾಮ್ಸಿಗೆ ಕೇಳಿದ್ದಾನೆ. ಏನಂತ ಕೇಳಿದ್ದಾರೆ, ಒಟ್ಟು ರಾಷ್ಟ್ರೀಯ ಉತ್ಪನ್ನವು GDPಗಿಂತ ಹೆಚ್ಚಾಗಿದೆ. ಈ ಕೆಳಗಡೆಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟು 4 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ. ಆ ಸ್ಟೇಟ್ಮೆಂಟನ್ನು ನಿಮಗೆ ಶಾರ್ಟ್ ಫಾರ್ಮ್ ಮಾಡಿದೆ ಅಷ್ಟೇ ನಾನು. ರೈಟ್, ಕೆಳಗಡೆಗಳಲ್ಲಿ ಯಾವುದು ಸರಿ ಅಂತೇಳಿ. GNP ಒಟ್ಟು ರಾಷ್ಟ್ರೀಯ ಉತ್ಪನ್ನ GDPಗಿಂತ ಹೆಚ್ಚಾಗಿದೆ, ಒಟ್ಟು ರಾಷ್ಟ್ರೀಯ ಉತ್ಪನ್ನ GDPಗೆ ಸಮನಾಗಿದೆ, ಒಟ್ಟು ರಾಷ್ಟ್ರೀಯ ಉತ್ಪನ್ನ GDPಗೆ ಸಮನಾಗಿಲ್ಲ, ಒಟ್ಟು ರಾಷ್ಟ್ರೀಯ ಉತ್ಪನ್ನ GDPಗಿಂತ ಕಡಿಮೆ ಇದೆ ಭಾರತದ ದೃಷ್ಟಿಯಿಂದ ನೋಡಿದಾಗ. ಸೊ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಪ್ರಶ್ನೆಗೆ ನೀವೇನು ಮಾಡಬೇಕು, ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರನ್ನು ಹಾಕಬೇಕು. ರೈಟ್, ಇದು ಕೂಡ ನಿಮಗೆ 1 ಮಾರ್ಕ್ಸ್ ಕ್ವಶನಲ್ಲಿ ಬಹಳ ಇಂಪಾರ್ಟೆಂಟ್. ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಯಿತು ಅಂದರೆ ಇದನ್ನು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ನೆಟ್ ಎಕ್ಸ್ಪೋರ್ಟ್ ಏನಿದೆ, ಮೈನಸ್ ಇದೆ. ಇಂಟ್ರೆಸ್ಟ್ ಆಫ್ ಎಕ್ಸ್ಟರ್ನಲ್ ಲೋನ್ ಇದೆ, ಇದು ಕೂಡ ಮೈನಸ್ ಇದೆ. ರೈಟ್, ಸೊ ಆಬ್ವಿಯಸ್ಲಿ ಭಾರತದ ಪ್ರೈವೇಟ್ ರೆಮಿಟೆನ್ಸ್ ಜಾಸ್ತಿ ಇರ್ಬೋದು, ಬಟ್ GDP ದೃಷ್ಟಿಯಿಂದ ಬಂದಾಗ ಪ್ರೈವೇಟ್ ರೆಮಿಟೆನ್ಸ್ ಏನಾಗುತ್ತೆ, ತುಂಬ ನಗಣ್ಯ ಆಗುತ್ತೆ. ಸೊ ಇದೇನಾಯಿತು, GNP ಈಸ್ ಆಲ್ವೇಸ್ ಲೋವರ್ ದೆನ್ GDP ಇನ್ ಕೇಸ್ ಆಫ್ ಇಂಡಿಯಾ. ಸೊ 4th ಒನ್ ಈಸ್ ದ ರೈಟ್ ಆನ್ಸರ್. ಇದನ್ನು ಕೂಡ ನೀವು ಸೂತ್ರವನ್ನು ಮಾಡಿಕೊಂಡು ಬರ್ಕೊಳ್ಳಿ. ರೈಟ್, 4th ಒನ್, ಎಸ್, ವೆರಿ ಗುಡ್, ಎಲ್ಲರೂ ಕರೆಕ್ಟಾಗಿ ಹಾಕ್ತಾ ಇದ್ದೀರಾ. 4ನೇದು ಏನಾಗಿದೆ, ಕರೆಕ್ಟ್ ಆನ್ಸರ್ ಇದೆ. ಮಣಿಕೇಶ್ವರಿ, ಪ್ರಕಾಶ್, ಮೋಹನ್, ವೆರಿ ಗುಡ್. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯಿತು ಅಂದರೆ ನೀವು ತಿಳ್ಕೊಬೋದು. ರೈಟ್, ದಿಸ್ ಇಸ್ ವೆರಿ ಗುಡ್. ರೈಟ್, ಸೊ 4ನೇ ಕಾನ್ಸೆಪ್ಟನ್ನು ನಾವು ನೋಡೋಣ. ನೀವು ಕೊನೆಯದಾಗಿರ್ತಕ್ಕಂಥ ಪಾಯಿಂಟನ್ನು ಬರ್ಕೊಳ್ಳಿ. GNP ಈಸ್ ಲೋವರ್ ದ್ಯಾನ್ GDP. ರೈಟ್, ಈಗ 4ನೇ ಪಾಯಿಂಟು, 4ನೇ ಕಾನ್ಸೆಪ್ಟನ್ನು ನಾವು ನೋಡೋಣ. 4ನೇ ಕಾನ್ಸೆಪ್ಟ್ ನಂಬರ್ 4 ಏನು, NNP. ಸೊ ನಾವು ನೋಡಿದವಲ್ಲ ಆಗಲೇ, ನೆಟ್ ಯಾವಾಗಲೂ ಇಂಪಾರ್ಟೆಂಟ್ ಅಂತೇಳಿ. ನೆಟ್ ನ್ಯಾಷನಲ್ ಪ್ರಾಡಕ್ಟ್, ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ರೈಟ್, ನಿಮಗೆ GNP ಅಂದರೆ ಏನು ಅಂತ ನಾನು ಬರ್ಸಿದ್ದೆ, ಒಂದ್ಸಲ ನೋಡ್ಕೊಳ್ಳಿ. GNP ಈಕ್ವಲ್ಸ್ ಟು ಏನಾಗಿತ್ತು, GNP ಮೈನಸ್ GDP. GNP ಪ್ಲಸ್ ಅಂದರೆ ಏನು, ನಾವೇನು ನೋಡಿದ್ವಿ, GDP ಪ್ಲಸ್ ಡೆಪ್ರಿಷಿಯೇಷನ್. GNP ಈಕ್ವಲ್ಸ್ ಟು GDP ಪ್ಲಸ್ ಏನಾಗಿತ್ತು, ಇನ್ಕಮ್ ಫ್ರಮ್ ಅಬ್ರಾಡ್ ಆಗಿತ್ತು. ಸೊ GDPನಲ್ಲಿ ಏನಿದೆ, ಇನ್ನೂ ಡೆಪ್ರಿಷಿಯೇಷನ್ ಇದೆ ಅಂತ ಅರ್ಥ ಆಯ್ತಲ್ವಾ. ನಾವು ಆಗಲೇ ನೋಡಿದ್ವಿ, ಇಲ್ಲಿ 2nd ಕಾನ್ಸೆಪ್ಟಲ್ಲಿ ನಾವು ಅಧ್ಯಯನ ಮಾಡಿದ್ವಿ. ಇಲ್ಲಿ ನೋಡಿ, GDP ಮೈನಸ್ ಡೆಪ್ರಿಷಿಯೇಷನ್ ಏನಿದೆ, ಇಲ್ಲಿ GDP ಮೈನಸ್ ಡೆಪ್ರಿಷಿಯೇಷನ್ ಅಂದರೆ GDPನಲ್ಲಿ ನಾವು ಡೆಪ್ರಿಷಿಯೇಷನ್ ಕಳೆದಾಗ NDP ಬರುತ್ತೆ. ಸೊ ಇಲ್ಲಿ ಏನು ಬಂದಿದೆ, GNP ಅಂದಾಗ GDP ಪ್ಲಸ್ ಇನ್ಕಮ್ ಫ್ರಮ್ ಅಬ್ರಾಡ್ ಇದೆ, ಅಂದರೆ GDPನಲ್ಲಿ ಇನ್ನೂ ಡೆಪ್ರಿಷಿಯೇಷನ್ ನಾವು ಕಳೆದಿಲ್ಲ, ಡೆಪ್ರಿಷಿಯೇಷನ್ನ ಕಳಿಬೇಕು. ಸೊ ನಾವೇನು ಮಾಡಬೇಕು, NNP ಬರಬೇಕು ಅಂದರೆ, ನಿವ್ವಳ ಬರಬೇಕು ಅಂದರೆ ಡೆಪ್ರಿಷಿಯೇಷನ್ನ ಕಳಿಬೇಕು. ಸೊ ಕೊನೆದಾಗ ನಾವೇನು ಹೇಳ್ಬೋದು ಅಂತಂದರೆ, NNP ಈಕ್ವಲ್ಸ್ ಟು ಏನಾಗುತ್ತೆ, GNP ಮೈನಸ್ ಡಿಪ್ರಿಷಿಯೇಷನ್. ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ನಾವು ಸವಕಳಿಯನ್ನು ಕಳೆದಾಗ ನಮಗೇನು ಸಿಗುತ್ತೆ ಅಂತಂದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಸಿಗುತ್ತೆ. ರೈಟ್, ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಸಿಗುತ್ತೆ. ವೇದ, GNP ಇಸ್ ನಾಟ್ ಗ್ರೇಟರ್ ದೆನ್ GDP, ತಪ್ಪೋದು. ರೈಟ್, ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್. ರೈಟ್, ಸೊ NNP ಕಾನ್ಸೆಪ್ಟು ಸಿಂಪಲ್ ಆಗಿದೆ. ನಿವ್ವಳ ರಾಷ್ಟ್ರೀಯ ಉತ್ಪನ್ನ GDPನಲ್ಲಿ ಡೆಪ್ರಿಷಿಯೇಷನನ್ನು ಕಳೆದಾಗ ನಮಗೆ ಯಾವ್ದು ಸಿಗುತ್ತೆ ಅಂತಂದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಸಿಗುತ್ತೆ. ಇದು ಏನಂತಂದರೆ, ದಿಸ್ ಈಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ನ್ಯಾಷನಲ್ ಇನ್ಕಮ್. ದಿಸ್ ಈಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ನ್ಯಾಷನಲ್ ಇನ್ಕಮ್.
ರಾಷ್ಟ್ರೀಯ ಆದಾಯದ ಒಂದು ಅತ್ಯಂತ ಸ್ಫುಟ ಸ್ವರೂಪ ಯಾವುದು ಅಂತಂದರೆ, ಅತ್ಯಂತ ಕ್ಲಿಯರ್ ಯಾವುದು ಸೂಚಿಸುತ್ತೆ ಅಂತಂದರೆ, ಸ್ಫುಟವಾಗಿ ಯಾವುದು ಸೂಚಿಸುತ್ತೆ, ನೆಟ್ ನ್ಯಾಷನಲ್ ಇನ್ಕಮ್. ನಾನು ಹೇಳಿದೆ ನಿಮಗೆ ಏನೇನು ಅಡೆತಡೆಗಳಿರ್ತವೆ, ಏನೇನು ನೆಗೆಟಿವ್ ಇರ್ತವೆ, ಅದನ್ನೆಲ್ಲ ಸವಕಳಿ ಇರ್ತವೆ. ಆ ಸವಕಳಿಯನ್ನು ತೆಗೆದಾಗ ನಮಗೇನು ದೊರೆಯುತ್ತೆ, ಕೊನೆಯದಾಗಿ ಜಿ ಎನ್ ಪಿನಲ್ಲಿ ಕೊನೆಯದಾಗಿ ದೊರೆತಕ್ಕಂಥದ್ದು ನೆಟ್ ಬಹಳ ಇಂಪಾರ್ಟೆಂಟು. ಅದನ್ನು ನೀವು ತಿಳ್ಕೋಬೇಕು. ಅಂದರೆ ಭಾರತದ ರಾಷ್ಟ್ರೀಯ ಆದಾಯ ಎಷ್ಟು ಇದೆ ಅನ್ನೋದನ್ನು ನಿಜವಾಗ್ಲೂ ಇದು ತೋರಿಸುತ್ತೆ. ನಿಜವಾದ ರಾಷ್ಟ್ರೀಯ ಆದಾಯದ ಸೂಚಕವಾಗಿದೆ. ರೈಟ್. ಸೊ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಪರ್ ಕ್ಯಾಪಿಟಾ ಇನ್ಕಮ್, ಇದನ್ನು ಬ್ರಿಕೆಟ್ನಲ್ಲಿ ಬರ್ಕೊಳ್ಳಿ. ಪರ್ ಕ್ಯಾಪಿಟಾ ಇನ್ಕಮ್. ಏನು ಪರ್ ಕ್ಯಾಪಿಟಾ ಅಂದರೆ ತಲಾದಾಯ. ರೈಟ್. ತಲಾದಾಯ. ಫಸ್ಟು ನ್ಯಾಷನಲ್ ಇನ್ಕಮ್ ಅಂದರೆ ಏನು ಅಂತಂದರೆ ಟೋಟಲ್ NNP ಡಿವೈಡೆಡ್ ಬೈ ಪಾಪ್ಯುಲೇಷನ್. ಎಷ್ಟಾಯಿತು ನಮ್ಮದು ಟೋಟಲು NNP ಡಿವೈಡೆಡ್ ಬೈ ಪಾಪ್ಯುಲೇಷನು. ಪ್ರತಿಯೊಂದು ರಾಷ್ಟ್ರೀಯ ಆದಾಯವನ್ನು ನಾವು ಡಿವೈಡ್ ಮಾಡ್ತೀವಲ್ವಾ, ಅಂದರೆ ಭಾರತ ದೇಶದಲ್ಲಿ 10 ಲಕ್ಷ ಕೋಟಿ ಇದೆ ಅಂತ ಅಂದ್ಕೊಳ್ಳಿ, ಭಾರತ ರಾಷ್ಟ್ರೀಯ ಆದಾಯ. ಅದನ್ನು ನಾವು ಪಾಪ್ಯುಲೇಷನನ್ನು ಡಿವೈಡ್ ಮಾಡಿದಾಗ ಟೋಟಲ್ ನಮಗೆ ಏನು ಸಿಗುತ್ತೆ, ತಲಾದಾಯ ಸಿಗುತ್ತೆ. ಅಂದರೆ ಟೋಟಲ್ ಭಾರತದ ರಾಷ್ಟ್ರೀಯ ತಲಾದಾಯ ಅನ್ನೋದು ನಮಗೆ ಸಿಗುತ್ತೆ. ಸೊ ಪರ್ ಕ್ಯಾಪಿಟಾ ಇನ್ಕಮ್ ಈಕ್ವಲ್ಸ್ ಟು NNP ಡಿವೈಡೆಡ್ ಬೈ ಪಾಪ್ಯುಲೇಷನ್. ನಿವ್ವಳ ರಾಷ್ಟ್ರೀಯ ಉತ್ಪನ್ನದಲ್ಲಿ ಜನಸಂಖ್ಯೆಯನ್ನು ಭಾಗಿಸಿದಾಗ ನಮಗೆ ಏನು ಸಿಗುತ್ತೆ, ತಲಾದಾಯ ಸಿಗುತ್ತೆ. ಇದನ್ನು ಕೂಡ ಎಕ್ಸಾಮ್ ಕೇಳಿದ್ದಾರೆ. ಸೊ ತಲಾದಾಯವನ್ನು ಯಾವ ರೀತಿಯಾಗಿ ಕಂಡುಹಿಡಿಬಹುದು ಅನ್ನೋದನ್ನು ನಾವು ಸಿಂಪಲ್ ಆಗಿ ಈ ಫಾರ್ಮುಲಾ ಮೂಲಕ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. NNP ಡಿವೈಡೆಡ್ ಬೈ ಪಾಪ್ಯುಲೇಷನ್ ಇಸ್ ಈಕ್ವಲ್ ಟು ಪರ್ ಕ್ಯಾಪಿಟಾ ಇನ್ಕಮ್. ಕನ್ನಡದಲ್ಲಾದರೆ ತಲಾದಾಯ. ರೈಟ್. ಭಾರತದ ತಲಾದಾಯ ಸಿಗುತ್ತೆ. ದಿಸ್ ಇಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ನ್ಯಾಷನಲ್ ಇನ್ಕಮ್ಮು. ಪರ್ ಕ್ಯಾಪಿಟಲ್ ಇನ್ಕಮ್ ಅಂದರೆ ತಲಾದಾಯವನ್ನು ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಮೂಲಕ ಕಂಡುಹಿಡಿಯಬಹುದು. ರೈಟ್. ಸೊ ನೆಕ್ಸ್ಟು ಒಂದು ಲೈನಲ್ಲಿ ಬರ್ಕೊಳ್ಳಿ. NNP ಈಸ್ ಲೋವರ್ ದೆನ್ GNP. ರೈಟ್. ಇದು ಬಹಳ ಇಂಪಾರ್ಟೆಂಟ್, ನಿಮಗೆ ಅರ್ಥ ಆಗಬೇಕು. NNPನಲ್ಲಿ ಡಿಪ್ರಿಷಿಯೇಷನ್ ಇದೆ ಅಂದರೆ ಇದು GNPಗಿಂತ ಕಡಿಮೆ ಇರುತ್ತೆ ತಾನೇ, ನೆಟ್ ಯಾವಾಗಲೂ ಕಡಿಮೆ ಇರುತ್ತೆ. ಸೊ NNP ಈಸ್ ಲೋವರ್ ದೆನ್ GNP. ಅದೇ ರೀತಿ ಯಾವುದು ನೆಕ್ಸ್ಟ್ ಬರ್ತಕ್ಕಂಥದ್ದು NDP ಈಸ್ ಲೋವರ್ ದೆನ್ GDP. ಸೊ ಅದರಲ್ಲಿ ಅತಿ ಹೈಯೆಸ್ಟ್ ಯಾವುದು ಅಂತ ನಾವು ಹೇಳ್ಬೋದು, GDPನೇ ಅತಿ ಹೈಯೆಸ್ಟ್ ಅಂತ ಹೇಳ್ಬೋದು. ಯಾಕೆಂದರೆ NDPನಲ್ಲೂ ಡಿಪ್ರಿಷಿಯೇಷನ್ ಇರುತ್ತೆ, ಇಲ್ಲೂ ಡಿಪ್ರಿಷಿಯೇಷನ್ ಇರುತ್ತೆ. ಸೊ ಆಲ್ವೇಸ್ ಇವೇನಾಗ್ತವೆ, ಕಡಿಮೆ ಆಗ್ತವೆ. ರೈಟ್. ಡೆಪ್ರಿಷಿಯೇಷನ್ ಅಂತಂದಾಗ ಇದನ್ನು ನಾವು ತೆಗೆದ್ರೂ ಕೂಡ, ಸೊ ಕೊನೆಯದಾಗಿ ನಾವು ಕನ್ಕ್ಲೂಷನ್ ಏನು ಕೊಡ್ಬೋದು, ದಿಸ್ ಈಸ್ ಅವರ್ ಕನ್ಕ್ಲೂಷನ್. ಏನು, NNP ಯಾವಾಗ್ಲೂ GNPಗಿಂತ ಕಡಿಮೆ ಇರುತ್ತೆ, ಅದೇ ರೀತಿ GNP ಯಾವಾಗ್ಲೂ GDPಗಿಂತ ಕಡಿಮೆ ಇರ್ತವೆ. ಸೊ ಇಷ್ಟು ಫಾರ್ಮುಲಾ ನೀವು ಬರ್ಕೊಂಡ್ರೆ ಸಾಕು. ನೆಟ್ ಅಂತ ಬಂದಾಗ ಆಲ್ವೇಸ್ ಅದು ಕಡಿಮೆ ಆಗತ್ತೆ. ಯಾಕಂದರೆ ಎಲ್ಲ ಎಕ್ಸ್ಪೆಂಡಿಚರನ್ನು ತೆಗಿತೀವಲ್ವಾ, ಅವಾಗ ನಮ್ಮ ಹತ್ರ ಏನು ಉಳಿಯುತ್ತೆ, ನೆಟ್ ಉಳಿಯುತ್ತೆ. ಸೊ ದಿಸ್ ಇಸ್ ಯುವರ್ ಲಾಸ್ಟ್ ಫಾರ್ಮುಲಾ. NNP ಈಸ್ ಲೋವರ್ ದೆನ್ GNP ಆ್ಯಂಡ್ GNP ಈಸ್ ಲೋವರ್ ದೆನ್ GDP. ಆಬ್ವಿಯಸ್ಲಿ NNP ಈಸ್ ಲೋವರ್ ದೆನ್ GDP. ಸೊ ಈ ಫಾರ್ಮುಲಾ ನೀವು ಬರ್ಕೊಂಡ್ಬಿಟ್ರೆ ಎಂಟೈರ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗುತ್ತೆ. ರೈಟ್. ಸೊ ಎಂಟೈರ್ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗುತ್ತೆ. ರೈಟ್. ಸೊ ದಿಸ್ ಇಸ್ ಆಲ್ 4 ಕಾನ್ಸೆಪ್ಟ್ಗಳು. ಫಸ್ಟ್ ಒನ್ ಯಾವ್ದು ಬಂತು, GDP ಬಂತು. GDP ಫಸ್ಟ್ ಒನ್. ನಾವು ಇವತ್ತಿನ ಕಾನ್ಸೆಪ್ಟನ್ನು ಯಾವ್ದು ಅಧ್ಯಯನ ಮಾಡಿದ್ವಿ, GDPಯನ್ನು ಅಧ್ಯಯನ ಮಾಡಿದ್ವಿ. ಸೆಕೆಂಡ್ ಒನ್ ಯಾವ್ದು ಬಂತು, NDP ಬಂತು. ಥರ್ಡ್ ಒನ್ GNP. ಫೋರ್ತ್ ಒನ್ ಇವತ್ತಿಗೆ ಅಧ್ಯಯನ ಮಾಡ್ತಕ್ಕಂಥದ್ದು NNP, ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಹೇಳಿ. ಸೊ ಇದನ್ನು ನೀವು ಈ ಸೂತ್ರದ ಮೂಲಕವಾಗಿ ಸುಲಭವಾಗಿ ಅರ್ಥೈಸ್ಕೊಳ್ಬೋದು. ಈ ಫಾರ್ಮುಲಾನ್ನು ನೀವು ಬರ್ಕೊಂಬೇಡಿ. ರೈಟ್. ದಿಸ್ ಇಸ್ ಯುವರ್ ಫಾರ್ಮುಲಾ. ನೆಕ್ಸ್ಟು ಇವತ್ತಿನಲ್ಲಿ ಕೆಲವೊಂದು ನೋಟ್ಸ್ಗಳನ್ನು ಬರ್ಕೊಳ್ಳಿ. ಇಂಪಾರ್ಟೆಂಟ್ ನೋಟ್ಸ್ ಅಂತ ಆ್ಯಡ್ ಮಾಡಿಕೊಂಡು ಬರ್ಕೊಳ್ಳಿ. ರೈಟ್. ಇವತ್ತಿನ ನೋಟ್ಸ್ ಏನೇನಿದ್ದಾವೆ, ಇಂಪಾರ್ಟೆಂಟ್ ಕೆಲವೊಂದು ನೋಟ್ಸನ್ನು ನಾವು ಬರ್ಕೊಳ್ಳೋಣ. ನೋಟ್ ಅಂತ ಮಾಡಿಕೊಂಡು ಬರ್ಕೊಳ್ಳಿ. ನೋಟು ಒಂದೇದು GNI ಫುಲ್ ಫಾರ್ಮನ್ನು ಕೇಳಿದ್ದಾನೆ. ಗ್ರಾಸ್ ನ್ಯಾಷನಲ್ ಇನ್ಕಮ್. ಇದ್ರ ಫುಲ್ ಫಾರ್ಮು ಗ್ರಾಸ್ ನ್ಯಾಷನಲ್ ಇನ್ಕಮ್. ಏನು ಗ್ರಾಸ್ ನ್ಯಾಷನಲ್ ಇನ್ಕಮ್ ಅಂತಂದರೆ ಇದರ ಅರ್ಥವನ್ನು ನೋಡೋಣ. ವ್ಯಾಲ್ಯೂ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಪ್ರೊಡ್ಯೂಸ್ಡ್ ಬೈ ನ್ಯಾಷನಲ್ಸ್. ಇದು ನೆಕ್ಸ್ಟ್ ಕಾನ್ಸೆಪ್ಟು, ಇತ್ತೀಚೆಗೆ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು. ಇನ್ ಅ ಕಂಟ್ರಿ
ಆರ್ ಅಬ್ರಾಡ್, ಇನ್ ಎ ಕಂಟ್ರಿ ಆರ್ ಅಬ್ರಾಡ್. ಸೊ ಗ್ರಾಸ್ ಒಟ್ಟು ರಾಷ್ಟ್ರೀಯ ಆದಾಯ ಅಂದರೆ ಏನು ಅಂತ ಕೇಳಿದರೆ, ಒಟ್ಟು ರಾಷ್ಟ್ರೀಯ ಆದಾಯ ಅಂದರೆ ವ್ಯಾಲ್ಯೂ. ಒಂದು ಭಾರತದ ಅಂದರೆ ಒಂದು ದೇಶದ ನಾಗರಿಕರು ದೇಶದಲ್ಲಿ ಅಥವಾ ವಿದೇಶದಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂತಹ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ನಾವೇನಂತ ಕರಿತೀವಿ, ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಪ್ರೊಡ್ಯೂಸ್ಡ್ ಬೈ ನ್ಯಾಷನಲ್ಸ್ ಇನ್ ಅ ಕಂಟ್ರಿ ಆರ್ ಅಬ್ರಾಡ್, ಒಟ್ಟು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಇಷ್ಟೇ ಸಿಂಪಲ್ಲು, ಕನ್ನಡದಲ್ಲಿ ಬರ್ಕೊಳ್ಳಿ. ಒಂದು ರಾಷ್ಟ್ರದ ನಾಗರಿಕರು ಅನ್ನೋದು ಬಹಳ ಇಂಪಾರ್ಟೆಂಟು. ಸಿಟಿಸನ್ಸ್, ನ್ಯಾಷನಲ್ಸ್ ಅಂತ ಬಂದಾಗ ರಾಷ್ಟ್ರೀಯ ನಾಗರಿಕರು ಅಂತ ಬರುತ್ತೆ. ಒಂದು ದೇಶದ ನಾಗರಿಕರು ದೇಶದಲ್ಲಿ ಅಥವಾ ವಿದೇಶದಲ್ಲಿ ಉತ್ಪಾದನೆ ಮಾಡಿದ, ಒಂದು ದೇಶದ ನಾಗರಿಕರು ದೇಶದಲ್ಲಿ ಅಥವಾ ವಿದೇಶದಲ್ಲಿ ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ನಾವು ಏನಂತ ಕರಿತೀವಿ, ಗ್ರಾಸ್ ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಗ್ರಾಸ್ ನ್ಯಾಷನಲ್ ಇನ್ಕಮ್. ಒಂದು ದೇಶದ ನಾಗರಿಕರು ವಿದೇಶದಲ್ಲಿ ಅಥವಾ ದೇಶದಲ್ಲಿ ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು, ಸಿಂಪಲ್ ಇದನ್ನು GNPಯನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಗ್ರಾಸ್ ನ್ಯಾಷನಲ್ ಇನ್ಕಮ್ ಅಂತ ಹಾಕಿದ್ದಾರೆ. ರೈಟ್. ನೆಕ್ಸ್ಟು ಫ್ಯಾಕ್ಟರ್ ಆಫ್ ಕಾಸ್ಟ್ ಅಂದರೆ ಏನು? ಫ್ಯಾಕ್ಟರ್ ಕಾಸ್ಟ್ ಅಂತ ನೀವೆಲ್ಲ ನೋಡಿರ್ತೀರ. ಫ್ಯಾಕ್ಟರ್ ಕಾಸ್ಟ್ ಹಾಗಾದರೆ ಏನು ಅಂತ ಪ್ರಶ್ನೆ ಕೇಳಿದರೆ, ಫ್ಯಾಕ್ಟರ್ ಅಂತಂದರೆ, ಈಗ ನನ್ನ ಹತ್ರ ಒಂದು ಪೆನ್ ಇದೆ, ಅದ್ರ ಬೆಲೆ 100 ರೂಪಾಯಿ ಇದೆ. ಈ ಪೆನ್ನಿನ ಬೆಲೆ 100 ರೂಪಾಯಿ. ಇದರಲ್ಲಿ ಏನೇನಿರುತ್ತೆ ನಾವು 3 ಕ್ಯಾಟಗರಿ ಮಾಡೋಣ. ಸೊ ಪೆನ್ನನ್ನು ಉತ್ಪಾದನೆ ಮಾಡೋಕ್ಕೆ ರಾ ಮೆಟೀರಿಯಲ್ ಬೇಕು. ರೈಟ್. ಇದನ್ನು ಉತ್ಪಾದನೆ ಮಾಡೋರು ಯಾರು? ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅವ್ರದ್ದು ಪ್ರಾಫಿಟ್ ಇರುತ್ತೆ. ಸೊ ರಾ ಮೆಟೀರಿಯಲ್ ಯಾರ ಕಡೆ ತೊಗೊಂಡು, ಫಾರ್ಮರ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಬರ್ತಕ್ಕಂಥವನು ಇಂಡಸ್ಟ್ರಿಯವನು ಬರ್ತಾನೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಆರ್ಗನೈಸೇಷನ್ಗಳು ಬರ್ತವೆ, ಅಂದರೆ ಶಾಪ್ಗಳು ಬರ್ತವೆ ಇಲ್ಲಿ. ಸೊ ಇವ್ರದ್ದು ಕೂಡ ಇಲ್ಲಿ ಪ್ರಾಫಿಟ್ ಇರುತ್ತೆ. ಸೊ ಇವನೊಂದು ಪ್ರಾಫಿಟ್ಟು, ಇವ್ರದ್ದು ಪ್ರಾಫಿಟ್ಟು, ಇವ್ರದ್ದು ಪ್ರಾಫಿಟ್ಟು ಎಲ್ಲ ಸೇರಿದಾಗ ಒಂದು ಪೆನ್ ಕ್ರಿಯೇಟ್ ಆಗುತ್ತೆ. ರೈಟ್. ಸೊ ಸಾಮಾನ್ಯವಾಗಿ ಇಲ್ಲಿ ಟ್ಯಾಕ್ಸ್ ಇರುತ್ತೆ. ಇದ್ರ ಜೊತೆಗೆ ಆರ್ಗನೈಸೇಷನ್ ಅಂತ ಬಂದಾಗ ಮ್ಯಾನುಫ್ಯಾಕ್ಚರ್ ಆಯ್ತಲ್ವಾ, ಇವ್ರದ್ದು ಓಕೆ, ಇವರು ಉತ್ಪಾದನೆ ಮಾಡಿದ್ರು. ಬಟ್ ಕೊನೆಗೆ ಬಂದಾಗ ಒಂದು ವಸ್ತು ಉತ್ಪಾದನೆ ಆದಾಗ ಅದ್ರ ಮೇಲೆ ಇಂಡೈರೆಕ್ಟ್ ಟ್ಯಾಕ್ಸ್ ಬೀಳುತ್ತೆ. ಅದ್ರ ಜೊತೆಗೆ ಅವ್ರ ಪ್ರಾಫಿಟ್ ಕೂಡ ಹಿಡನ್ ಆಗಿರುತ್ತೆ. ಸೊ ಟ್ಯಾಕ್ಸ್ನಲ್ಲಿ ನಾವು CGST, SGST ಕೂಡ ಇವಾಗ ನೋಡ್ತಾ ಇದ್ದೀವಲ್ವಾ. ಸೊ ಫ್ಯಾಕ್ಟರ್ ಕಾಸ್ಟ್ ಅಂದ್ರೆ ಇಷ್ಟೇ. ಈ ಪೆನ್ನನ್ನು ತಯಾರು ಮಾಡೋದಕ್ಕೆ ನಿಜವಾಗ್ಲೂ ಎಷ್ಟು ಖರ್ಚಾಗಿರುತ್ತೆ ಗೊತ್ತಾ? 20 ರೂಪಾಯಿ ಖರ್ಚಾಗುತ್ತೆ. ದಿಸ್ ಇಸ್ ದ ಫ್ಯಾಕ್ಟರ್. ಇಲ್ಲಿ ಏನಿರುತ್ತೆ, ಫ್ಯಾಕ್ಟರ್ ಕಾಸ್ಟ್ ಈಕ್ವಲ್ಸ್ ಟು ಮೈನಸ್ ಇಂಡೈರೆಕ್ಟ್ ಟ್ಯಾಕ್ಸ್. ಅಂದರೆ ಇದರಲ್ಲಿ ಟ್ಯಾಕ್ಸ್ ಇರೋದಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸ್ ಇರೋದಿಲ್ಲ. ಮೂಲವಾಗಿ ಒಂದು ವಸ್ತುವನ್ನು ತಯಾರು ಮಾಡೋದಕ್ಕೆ ಎಷ್ಟು ಬರುತ್ತಲ್ವ, ದಿಸ್ ಇಸ್ ದ ಫ್ಯಾಕ್ಟ್ ಕಾಸ್ಟ್. ಅ ಫ್ಯಾಕ್ಟ್ ಆಫ್ ಕಾಸ್ಟ್ ಇಸ್ ದ ಫ್ಯಾಕ್ಟರ್ ಕಾಸ್ಟ್. ಅಂದರೆ ಒಂದು ವಸ್ತುವನ್ನು ತಯಾರು ಮಾಡೋದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅದನ್ನು ನಾವೇನು ಕರಿತೀವಿ, ಫ್ಯಾಕ್ಟರ್ ಕಾಸ್ಟ್ ಅಂತ ನಾವು ಕರಿತೀವಿ. ಸೊ ಫ್ಯಾಕ್ಟರ್ ಕಾಸ್ಟ್ ಅಂದರೆ ಸುಲಭವಾಗಿ ನೀವು ಒಂದೇ ಒಂದು ಲೈನಲ್ಲಿ ಬರ್ಕೊಳ್ಳಿ, ಫ್ಯಾಕ್ಟರ್ ಕಾಸ್ಟ್ ಈಕ್ವಲ್ಸ್ ಟು FC ಮೈನಸ್ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಇಷ್ಟು ನೀವು ಬರ್ಕೊಂಡ್ರೆ ಫ್ಯಾಕ್ಟರ್ ಕಾಸ್ಟ್ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ರೈಟ್. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಮಾರ್ಕೆಟ್ ಕಾಸ್ಟ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಇವೆಲ್ಲವೂ ಕೂಡ ಈ ರಾಷ್ಟ್ರೀಯ ಆದಾಯದಲ್ಲೇ ಬರ್ತಕ್ಕಂಥ ಕಾನ್ಸೆಪ್ಟ್ಗಳು. ಮೂರನೇದು ಮಾರ್ಕೆಟ್ ಕಾಸ್ಟ್. ಈಗ ನಿಮಗೆ ಫ್ಯಾಕ್ಟರ್ ಕಾಸ್ಟ್ ಗೊತ್ತಾಗಿದೆ ಅಲ್ವಾ. ಸೊ ಫ್ಯಾಕ್ಟರ್ ಕಾಸ್ಟ್ ಪ್ಲಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಈಸ್ ಈಕ್ವಲ್ ಟು ಮಾರ್ಕೆಟ್ ಕಾಸ್ಟ್. ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಈ ಫ್ಯಾಕ್ಟರ್ ಕಾಸ್ಟ್ನಲ್ಲಿ ನಿಜವಾದ ಬೆಲೆಯಲ್ಲಿ ನಾವು ಏನು ಪರೋಕ್ಷ ತೆರಿಗೆಯನ್ನು ಕೂಡಿಸಿದಾಗ ನಮಗೆ ಇರುತ್ತೆ ಮಾರ್ಕೆಟ್ ಕಾಸ್ಟ್. ಅಂದರೆ ಒಂದು ಮಾರ್ಕೆಟ್ನಲ್ಲಿ ಅದರ ಬೆಲೆ ಎಷ್ಟಾಗಿದೆ ಅಂಥೇಳಿ, ಅದು ಉತ್ಪಾದನೆಯಾದಾಗ 100 ರೂಪಾಯಿ ಇರುತ್ತೆ. ಅದರಲ್ಲಿ ವಿವಿಧ ಲಾಭಗಳನ್ನು ಕೂಡಿಸಿದಾಗ ಕೊನೆಗೆ ಸರ್ಕಾರದಿಂದ ಟ್ಯಾಕ್ಸನ್ನು ಕೂಡಿಸಿದಾಗ ಅದೇನಾಗುತ್ತೆ ನಮಗೆ, ಇಟ್ ಬಿಕಮ್ಸ್ ಅ ಮಾರ್ಕೆಟ್ ಕಾಸ್ಟ್ ಅಂಥೇಳಿ ಆಗತ್ತೆ. ರೈಟ್. ಸೊ ಫಸ್ಟ್ ಒನ್ನು GNI ಬಗ್ಗೆ ನೋಡಿದ್ವಿ, ನೆಕ್ಸ್ಟ್ ಫ್ಯಾಕ್ಟರ್ ಕಾಸ್ಟು, ಅದಾದಮೇಲೆ ಮಾರ್ಕೆಟ್ ಕಾಸ್ಟನ್ನು ನೋಡಿದ್ವಿ. ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದು ಲಾಸ್ಟ್ ಕಾನ್ಸೆಪ್ಟು 4ನೇದು ಕನ್ಸ್ಟಂಟ್ ಪ್ರೈಸ್ ಅಂದರೆ ಏನು? ಕನ್ಸ್ಟಂಟ್ ಪ್ರೈಸ್ ಅಂದರೆ ಏನು? ಕನ್ನಡದಲ್ಲಿ ಸ್ಥಿರ ಬೆಲೆ. ರೈಟ್. ನೆಕ್ಸ್ಟು 5ನೇದು ಕರೆಂಟ್ ಪ್ರೈಸ್ ಅಂದರೆ ಏನು? ಚಾಲ್ತಿ ಬೆಲೆ. ಸ್ಥಿರ ಬೆಲೆ ಮತ್ತು ಚಾಲ್ತಿ ಬೆಲೆ ನೀವೆಲ್ಲ ನೋಡ್ಬೋದು. GDP ಇನ್ ಕಾನ್ಸ್ಟೆಂಟ್ ಪ್ರೈಸು, GDP ಇನ್ ಕರೆಂಟ್ ಪ್ರೈಸು ಅಂತ ಹೇಳಿ 2 ಕಾನ್ಸೆಪ್ಟ್ ಬರ್ತವೆ. ಸೊ ಇದು ಫಸ್ಟ್ ನಾವು ಕಾನ್ಸ್ಟೆಂಟ್ ಅಂದರೆ ಏನು? ಕಾನ್ಸ್ಟೆಂಟ್ ಅಂದರೆ ಸ್ಥಿರ, ಯಾವಾಗಲೂ ಸ್ಥಿರವಾಗಿರುತ್ತೆ. ರೈಟ್. ಕಾನ್ಸ್ಟೆಂಟ್ ಪ್ರೈಸ್ ಅಂದರೆ ಇಷ್ಟೇ. ಇದನ್ನು ಬೇಸ್ ಇಯರ್ ಮೈನಸ್ ಇನ್ಫ್ಲೇಷನ್. ಉದಾಹರಣೆಗೆ ಈಗ ಬೇಸ್ ಇಯರ್ ಭಾರತದಲ್ಲಿ 2011 ಮತ್ತು 2012 ಒಂದು ಬೇಸ್ ಇರಿದೆ ಅಂತ ಅಂದ್ಕೊಳ್ಳಿ. ಆ ವರ್ಷದಲ್ಲಿ GDP ಏನಿತ್ತು ಅದರಲ್ಲಿ ನಾವೇನು ಮಾಡ್ತೀವಿ, ಹಣದುಬ್ಬರವನ್ನು ಕಳಿತೀವಲ್ವ, ಅದೇ ನಮ್ಮದು ಕಾನ್ಸ್ಟೆಂಟ್ ಪ್ರೈಸ್. ಅಂದರೆ ಒಂದು ವರ್ಷವನ್ನು ಆಧಾರವಾಗಿಟ್ಕೊಂಡು ಅದರಲ್ಲಿ ನಾವೇನು ಕಳಿತೀವಿ, ಇನ್ಫ್ಲೇಷನ್, ಹಣದುಬ್ಬರವನ್ನು ಕಳಿತೀವಿ. ಹಣದುಬ್ಬರ ಕಳೆದಾಗ ನಮಗೆ ಏನು ಸಿಗುತ್ತೆ, ಕಾನ್ಸ್ಟೆಂಟ್ ಪ್ರೈಸ್ ಸಿಗುತ್ತೆ.
ಭಾರತದ ದೃಷ್ಟಿಯಲ್ಲಿ ನೋಡಿದಾಗ ಕಾನ್ಸ್ಟೆಂಟ್ ಪ್ರೈಸು ಯಾವಾಗಲೂ ಏನಾಗುತ್ತೆ, ತುಂಬ ಕಡಿಮೆ ಇರುತ್ತೆ ಕಂಪೇರಿಟಿವ್ ಟು ಕರೆಂಟ್ ಪ್ರೈಸ್. ಸೊ ಕಾನ್ಸ್ಟೆಂಟ್ ಪ್ರೈಸ್ ಈಸ್ ಲೋವರ್ ದೆನ್ ಕರೆಂಟ್ ಪ್ರೈಸ್, ರೈಟ್. ಕಾನ್ಸ್ಟೆಂಟ್ ಪ್ರೈಸ್ನಲ್ಲಿ ಇನ್ಫ್ಲೇಷನ್ ಕಳೀತಾರೆ. ಸೊ ಇನ್ಫ್ಲೇಷನ್ ಅನ್ನೋದು ಇವಾಗ ಒಂದು ವಸ್ತು ಇದೆ ಅಂತ ಅಂದ್ಕೊಳ್ಳಿ, ರೈಟ್. ಈ ವಸ್ತುವಿನ ಬೆಲೆ 10 ರೂಪಾಯಿ, ರೈಟ್. ನಿಮ್ಮ ಹತ್ರ ಎಷ್ಟಿದೆ? 10 ರೂಪಾಯಿ ಇದೆ. ಈ ವಸ್ತುವಿನ ಇನ್ಫ್ಲೇಷನ್ ಜಾಸ್ತಿ ಆಯಿತು ಅಂದ್ರೆ, ಹಣದುಬ್ಬರ ಜಾಸ್ತಿ ಆಯಿತು ಅಂದರೆ ನಿನ್ನ ಹತ್ರ 100 ರೂಪಾಯಿ ಇರುತ್ತೆ, ಬಟ್ ವಸ್ತುವಿನ ಬೆಲೆ 100 ರೂಪಾಯಿ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಸಿಮಿಲರ್ ನಿನ್ನ ಪವರ್ ಏನಾಗುತ್ತೆ ಅಷ್ಟೇ ಇರುತ್ತೆ, ಹೆಚ್ಚಾಗೋದಿಲ್ಲ. ಇದಕ್ಕೆ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಹಣದ ಮೌಲ್ಯ ಕಡಿಮೆ ಆಗೋದು, ವಸ್ತುಗಳ ಮೌಲ್ಯ ಹೆಚ್ಚಾಗೋದು. ಸೊ ನಿಮ್ಮ ಹತ್ರ 100 ರೂಪಾಯಿ ಇತ್ತು, ಒಂದೇ ವಸ್ತುವನ್ನ ಖರೀದಿ ಮಾಡ್ತಾ ಇದ್ದೆ. ಈಗ 100 ರೂಪಾಯಿ ಇದ್ರೂ ಕೂಡ ಆ ವಸ್ತುವನ್ನ ಖರೀದಿ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇನ್ಫ್ಲೇಷನಿಂದ ವಸ್ತುಗಳ ಮೌಲ್ಯ ಹೆಚ್ಚಾಗುತ್ತೆ. 100 ರೂಪಾಯಿ ಇರತಕ್ಕಂಥ ಒಂದು ವಸ್ತುವಿನ ಮೇಲೆ 1000 ಪಟ್ಟು ಹೆಚ್ಚಾಗುತ್ತೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ಇನ್ಫ್ಲೇಷನ್ ಯಾವಾಗಲೂ ಆರ್ಥಿಕ ದೃಷ್ಟಿಯಲ್ಲಿ ನೆಗೆಟಿವ್ ಆಗಿ ಅನಿಸುತ್ತೆ ಇನ್ಫ್ಲೇಷನನ್ನು ತೆಗೆದಾಗ, ರೈಟ್. ಸೊ ಕಾನ್ಸ್ಟೆಂಟ್ ಪ್ರೈಸ್ ಅಂದರೆ ಸ್ಥಿರ ಬೆಲೆ, ಒಂದು ಆಧಾರ ವರ್ಷವನ್ನು ಇಟ್ಕೊಂಡು ಅದರಲ್ಲಿ ಏನು ಮಾಡ್ತಾರೆ, ಹಣದುಬ್ಬರವನ್ನು ಕಳೀತಾರೆ. ಅದನ್ನು ನಾವೇನು ಕರಿತೀವಿ, ಕಾನ್ಸ್ಟೆಂಟ್ ಪ್ರೈಸ್ ಅಂತ ಕರಿತೀವಿ. ಇಲ್ಲಿ ಬೇಸ್ ಇಯರ್ ಇರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕರೆಂಟ್ ಪ್ರೈಸ್. ಕರೆಂಟ್ ಪ್ರೈಸ್ಗೆ ಇನ್ನೊಂದು ಹೆಸರು ಏನು ಕರಿತಾರೆ ಅಂದರೆ ಕರೆಂಟ್ ಇಯರನ್ನು ಇಲ್ಲಿ ಬಳಸ್ತಾರೆ, ಅಂದರೆ ಪ್ರಚಲಿತದಲ್ಲಿರ್ತಕ್ಕಂಥ ವರ್ಷವನ್ನು. ಈ ವರ್ಷದಲ್ಲಿ GDP ಎಷ್ಟಿದೆ ಅನ್ನೋದು ತಿಳಿಸೋದನ್ನೇ ನಾವು ಕರೆಂಟ್ ಪ್ರೈಸ್ ಅಂತ ಕರಿತೀವಿ. ಇದರಲ್ಲಿ ಏನಿರುತ್ತೆ ಅಂತಂದರೆ ಕರೆಂಟ್ ಪ್ರೈಸ್ ಈಕ್ವಲ್ಸು GDP ಪ್ಲಸ್ ಇನ್ಫ್ಲೇಷನ್ ಇರುತ್ತೆ. ಸೊ ಇಲ್ಲಿ ಕಾನ್ಸ್ಟೆಂಟ್ ಪ್ರೈಸ್ನಲ್ಲಿ GDP ಮೈನಸ್ ಇನ್ಫ್ಲೇಷನ್ ಇತ್ತು, ಸಿಂಪಲ್ ಇಷ್ಟೇ. ಕಾನ್ಸ್ಟೆಂಟ್ ಪ್ರೈಸ್ನಲ್ಲಿ GDP ಮೈನಸ್ ಇನ್ಫ್ಲೇಷನ್ನು, ಕರೆಂಟ್ ಪ್ರೈಸ್ನಲ್ಲಿ GDP ಪ್ಲಸ್ ಇನ್ಫ್ಲೇಷನ್. ಸೊ ಏನು ಹೇಳ್ಬೋದು ನೀವು, ಇನ್ಫ್ಲೇಷನ್ ಅಂತಂದಾಗ ನಿಂದು 1 ಲಕ್ಷ ರೂಪಾಯಿ ಆದಾಯ ಇದ್ದರೂ ಕೂಡ ಅದೇನಾಗುತ್ತೆ, ವಸ್ತುಗಳ ಮೌಲ್ಯ ಹೆಚ್ಚಾಗಿರೋದ್ರಿಂದ ನಿಂದು ಆದಾಯ ಏನಾಗುತ್ತೆ, ಕಡಿಮೆ ಇದ್ದ ಹಾಗೆ ತೋರಿಸುತ್ತೆ. ಸೊ GDP ಮೈನಸ್ ಇನ್ಫ್ಲೇಷನ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಪ್ರೈಸು. ಅದೇ ರೀತಿ GDP ಪ್ಲಸ್ ಇನ್ಫ್ಲೇಷನ್ ಈಸ್ ಈಕ್ವಲ್ ಟು ಕರೆಂಟ್ ಪ್ರೈಸ್. ಇಲ್ಲಿ ಪ್ರಚಲಿತ ವರ್ಷವನ್ನು ಬಳಸ್ತಾರೆ. ಸೊ ಇಲ್ಲಿ ಇನ್ಫ್ಲೇಷನ್ ಕೂಡಿರುತ್ತೆ, ಇಲ್ಲಿ ಇನ್ಫ್ಲೇಷನ್ ಕೂಡಿರೋದಿಲ್ಲ, ಅಷ್ಟೇ ವ್ಯತ್ಯಾಸ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಕಾನ್ಸ್ಟೆಂಟ್ ಪ್ರೈಸ್ನಲ್ಲಿ ಯಾವಾಗಲೂ ರಾಷ್ಟ್ರೀಯ ಆದಾಯ ಕಡಿಮೆ ಇರುತ್ತೆ. ನೀವು ನೋಡಿರ್ಬೋದು, ಕರೆಂಟ್ ಪ್ರೈಸ್ನಲ್ಲಿ ಭಾರತದ ಪ್ರತಿಯೊಬ್ಬನ ತಲಾದಾಯ ಎಷ್ಟಿದೆ, 1.51 ಲಕ್ಷ ಇದೆ, ಅಂದರೆ 1,51,000 ಇದೆ. ಬಟ್ ಅದನ್ನು ಕಾನ್ಸ್ಟೆಂಟ್ ಪ್ರೈಸಿಗೆ ಹೋದಾಗ ನಾವು 86,000 ಮಾತ್ರ ಇದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಕರೆಂಟ್ ಮತ್ತು ಕಾನ್ಸ್ಟೆಂಟ್ ಪ್ರೈಸ್. ಈ ಕರೆಂಟ್ ಪ್ರೈಸಿಗೆ ಇನ್ನೊಂದು ಹೆಸರು ಕರೀತಾರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್, ಮ್ಯಾಕ್ಸ್ ರಿಟೇಲ್ ಪ್ರೈಸ್ ಅಂತ ಹೇಳಿ. ಮ್ಯಾಕ್ಸ್ ಅಂದರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತಲೂ ಕೂಡ ಕರೀತಾರೆ. ಸೊ ಎಲ್ಲ ವರ್ಡನ್ನು ಕೂಡ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥವೇ. ಪ್ರತಿಯೊಂದು ವರ್ಡು ಲೈನ್ ಟು ಲೈನ್ ನಿಮಗೆ ಇಂಪಾರ್ಟೆಂಟ್ ಆಗಿರೋದನ್ನು ಮಾತ್ರ ನಾನು ಬರೆಸಿದ್ದೇನೆ. ಸೊ ಯಾವುದನ್ನು ನೀವು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಪ್ರತಿಯೊಂದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಅಂತಹ ಮಹತ್ವವಾಗಿರ್ತಕ್ಕಂಥ ಚಾಪ್ಟರ್ಸ್ಗಳು ಇದರಲ್ಲಿದ್ದಾವೆ, ರೈಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ನ್ಯಾಷನಲ್ ಇನ್ಕಮ್. ಸೊ ರಾಷ್ಟ್ರೀಯ ಆದಾಯವನ್ನು ಕುರಿತು ನಾವಿವತ್ತು ಅಧ್ಯಯನ ಮಾಡ್ತೀವಿ. ದಿಸ್ ಇಸ್ ಯೂನಿಟ್ 3. ಇವತ್ತಿಗೆ ಯೂನಿಟ್ 3 ಕಂಪ್ಲೀಟಾಗಿ ನಮ್ಮದು ಮುಕ್ತಾಯವಾಗಿದೆ, ರೈಟ್. ಸೊ ಲಾಸ್ಟ್ ಟೈಮಿಗೆ ಈ ಟಾಪಿಕ್ಸ್ ಮೇಲೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಇವಾಗಲೇ ಕೇಳ್ಕೊಳ್ಳಿ. ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಇವಾಗಲೇ ಕೇಳಬಹುದು, ರೈಟ್. ಪ್ರತಿಯೊಂದು ಅಂಶವನ್ನು ನೀವು 1-2 ಸಲ ರಿವೈಸ್ ಮಾಡಿಕೊಂಡು ವಿಡಿಯೋನ ನೋಡಿದ್ರೆ ಕ್ಲಾರಿಟಿ ಆಗುತ್ತೆ. ನೋಟ್ಸ್ ಮಾಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟು. ನೋಟ್ಸನ್ನು ಮಾಡಿಕೊಂಡು ರಿವೈಸ್ ಮಾಡ್ತಾರೆ. ಬೇರೆ ಯಾವುದೋ ಎಕನಾಮಿಕ್ ಸೋರ್ಸನ್ನು ನೀವು ಸದ್ಯಕ್ಕೆ ನೋಡೋದು ಬೇಕಾಗಿಲ್ಲ. ಎಲ್ಲ ಇದು ಕಂಪ್ಲೀಟ್ ಆಯಿತು ಅಂದರೆ ನೀವು ನಾನು ನೆಕ್ಸ್ಟ್ ಫರ್ದರ್ ಹೇಳ್ತೇನೆ, ಆಮೇಲೆ ನೀವು ರೆಫರ್ ಮಾಡಿರುತ್ತೆ. ಫಸ್ಟು ಇದನ್ನು ಕಂಪ್ಲೀಟಾಗಿ ನೀವು ಅಧ್ಯಯನ ಮಾಡ್ಕೊಳ್ಳಿ. ಸೊ ಯಾವುದಾದ್ರೂ ಕಾನ್ಸೆಪ್ಟ್ನಲ್ಲಿ ನಿಮಗೆ ಡೌಟ್ಸ್ ಇತ್ತು ಅಂದರೆ ಕ್ವಶನನ್ನು ಕೇಳಬಹುದು, ರೈಟ್. ಸೊ ಲಾಸ್ಟ್ ಒನ್ ವರ್ಡು, ದ ಲಾಸ್ಟ್ ವರ್ಡ್ ಫಾರ್ ಟುಡೇ ಏನು, ಕ್ಲಾಸ್ ಬಗ್ಗೆ ನಿಮಗೆ ಏನಾದ್ರು ಒಪಿನಿಯನ್ ಇತ್ತಂದರೆ ದಯವಿಟ್ಟು ಏನಾದ್ರು ಆ್ಯಡ್ ಮಾಡ್ಕೋಬೇಕಿತ್ತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಕಮೆಂಟನ್ನು ಹಾಕಿ. ನೆಕ್ಸ್ಟ್ ಕಮೆಂಟ್ ಬಾಕ್ಸ್ ಅಂತ ಬರುತ್ತಲ್ವಾ, ವಿಡಿಯೋ ಇದು ಎಂಡ್ ಆದಮೇಲೆ ಕಮೆಂಟ್ ಬಾಕ್ಸಲ್ಲಿ ಬರುತ್ತೆ. ಆ ಕಮೆಂಟ್ನಲ್ಲಿ ನಿಮ್ಮ ಸಜೆಷನ್ಸನ್ನು ಹಾಕಿ. ವಿಡಿಯೋ ಇಷ್ಟ ಆಯಿತಾ, ಯಾಕೆಂದರೆ ಕೆಲವೊಬ್ಬರು ಕಮೆಂಟ್ಸನ್ನು ನೋಡೇ ವಿಡಿಯೋನ ನೋಡ್ತಾರೆ, ರೈಟ್. ಕಮೆಂಟ್ಸನ್ನು ನೋಡೇ ವಿಡಿಯೋನ ನೋಡ್ತಾರೆ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಕಮೆಂಟ್ಸ್ ಹಾಕೋದ್ರಿಂದ ಇಟ್ ಡಸಂಟ್ ಮ್ಯಾಟರ್, ಬಟ್ ಕೆಲವೊಬ್ಬರಿಗೆ ಗೊತ್ತಾಗುತ್ತೆ. ಸೊ ಈ ವಸ್ತು ಹೇಗಿದೆ ಅಂತ ಹೇಳಿ. ನಾವು ಒಂದು ವಸ್ತುವನ್ನು ಬಳಸ್ತೀವಲ್ವಾ, ಆ ವಸ್ತು ಹೇಗಿದೆ ಅನ್ನೋದನ್ನು 10 ಜನ ರಿವ್ಯೂಸ್ನಲ್ಲಿ ಬರೆದಿರ್ತಾರೆ. ನೀವು ನೋಡಿರ್ಬೋದು, ಈ ಗೂಗಲ್ನಲ್ಲಿ ಮ್ಯಾಪ್ಸ್ನಲ್ಲಿ ರಿವ್ಯೂಸ್ ಅಂತ ಇರುತ್ತೆ. ಒಂದು ಹೋಟೆಲ್ ಬಗ್ಗೆ ರಿವ್ಯೂಸ್ ಇರುತ್ತೆ, ಒಂದು ವಸ್ತುವಿನ ಬಗ್ಗೆ, ಬುಕ್ಸ್ ಬಗ್ಗೆ, ಒಂದು ಡ್ರೆಸ್ ಬಗ್ಗೆ ರಿವ್ಯೂಸ್ ಇರುತ್ತೆ. ನಾವೆಲ್ಲ ರಿವ್ಯೂಸನ್ನು ನೋಡಿ ಆ ವಸ್ತುವನ್ನ ಕೊಂಡ್ಕೋತೀವಿ. ಸೊ ನಿಮ್ಮ ರಿವ್ಯೂಸು ಬಹಳ ಇಂಪಾರ್ಟೆಂಟು. ಆ ರಿವ್ಯೂಸನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು. ಅದೇ ರೀತಿ ಒಂದು ಲೈಕ್ ಬಟನ್ನ ಹಿಟ್ ಮಾಡಿ. ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ವಾಟ್ಸಪ್ಪಿಗೆ ಮಾಡಿ. 9380622066 ಈ ವಾಟ್ಸಪ್ಗೆ ನಿಮ್ಮ ಸಜೆಷನ್ಸ್ ಕಳಿಸಿ. ಅದೇ ರೀತಿ ನಿಮ್ಮ ರಿವ್ಯೂಸನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ರೈಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ಎಕನಾಮಿಕ್ಸ್. ಇವತ್ತು ನ್ಯಾಷನಲ್ ಇನ್ಕಮನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಎಲ್ಲರೂ ನೋಟ್ಸನ್ನು ಮಾಡ್ಕೊಳ್ಳಿ. ನಿಮ್ಮದಾಗಿರ್ತಕ್ಕಂಥ ನೋಟ್ಸನ್ನು ಮಾಡಿಕೊಂಡು ಪ್ರತಿಯೊಂದು ಕ್ಲಾಸನ್ನು ನೀವು ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ಸೊ ನಿಮಗೆ ಒಂದು 6 to 7 ಮಂತ್ಸ್ನಲ್ಲಿ ನಿಮ್ಗೆ 100% ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನಾನು
ಎಕ್ಸಾಮ್ನ ಫೇಸ್ ಮಾಡ್ಬೋದು ಅಂಥೇಳಿ. ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಆಮೇಲೆ ಎಕನಾಮಿಕ್ಸು, ಹಿಸ್ಟ್ರಿ ಎಲ್ಲನೂ ಸೈಮಲ್ಟೇನಿಯಸ್ಲಿ ಹೋಗ್ತಾ ಇದೆ. ಸೊ ಇದನ್ನು ಸ್ವಲ್ಪ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ರೈಟ್? ಏನಾದ್ರು ಡೌಟ್ಸ್ ಇದ್ದರೆ ಕೇಳ್ಕೊಳ್ಳಿ, ಒಂದು ಕಮೆಂಟನ್ನು ಹಾಕಿ. ಅದರ ರಿವ್ಯೂಸ್ ಬಹಳ ಇಂಪಾರ್ಟೆಂಟು. ರಿವ್ಯೂಸು ಮತ್ತೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಕೆಲವೊಂದಕ್ಕೆ ಏನು ವಸ್ತುವಿನಲ್ಲಿ ಕ್ವಾಲಿಟಿ ಇಲ್ಲದೆ ಇದ್ದರೂ ಪ್ರಚಾರ ತುಂಬ ಚೆನ್ನಾಗಿ ಜಾಸ್ತಿ ಆಗುತ್ತೆ. ಲೈಕ್ ಚೈನಾ ಮೊಬೈಲನ್ನು ಅವ್ರೇನು ಮಾಡ್ತಾರೆ, ಜಾಸ್ತಿ ಪ್ರಚಾರವನ್ನು ಮಾಡ್ತಾರೆ, ರೈಟ್? ಅದರ ಕ್ವಾಲಿಟಿ ಏನಾಗಿರುತ್ತೆ, ತುಂಬ ಕಡಿಮೆ ಆಗಿರುತ್ತೆ. ಸೊ ನಮ್ಮ ಭಾರತೀಯ ಪ್ರಾಬ್ಲಮ್ ಏನಿದೆ ಅಂತಂದರೆ ವಿ ಡೋಂಟ್ ಗಿವ್ ಫೀಡ್ಬ್ಯಾಕ್ ಆ್ಯಂಡ್ ರಿವ್ಯೂಸ್. ಇದನ್ನು ನಾವು ಕಲಿಬೇಕು. ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಎಕಾನಮಿ. ರಿವ್ಯೂವನ್ನು ಕೊಟ್ಟರೆ ಹೇಗಿದೆ ಹಾಗೆ ರಿವ್ಯೂವನ್ನು ಕೊಟ್ಟರೆ ಆ ವಸ್ತುವಿನಲ್ಲಿ ನಿಜವಾಗ್ಲೂ ಏನಿದೆ, ಕ್ವಾಲಿಟಿ ಇದೆಯಾ, ಕ್ವಾಂಟಿಟಿ ಇದೆಯಾ, ಅದು ಯೂಸ್ಫುಲ್ ಇಲ್ಲ ಅನ್ನೋದನ್ನು ಗೊತ್ತಾಗುತ್ತೆ. ಸೊ ವೇಟ್ ಫಾರ್ ಯುವರ್ ರಿವ್ಯೂಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಹ್ಯಾವ್ ಅ ನೈಸ್ ಡೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಮಸ್ತೆ. ಸೊ ನಾನು ವಾಟ್ಸಪ್ ನಂಬರಿಗೆ ಒಂದು ಫೀಡ್ಬ್ಯಾಕ್ ಹಾಕಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಎಂಡ್ ಬಂದಮೇಲೆ ಅದರಲ್ಲಿ ಒಂದು ಕಮೆಂಟನ್ನು ಹಾಕಿ. ಯಾವ ಥರ ವೀಡಿಯೋಸ್ ಇದೆ, ನಿಮ್ಮ ಅನಿಸಿಕೆ